great day for all of us, a very auspicious day. ನಾಳೆ ದಿವಸ ಡಾಕ್ಟರ್ ರಾಮಾ ಜೋಯಿಸ್ರ ಹುಟ್ಟುಹಬ್ಬ ಅಂತೆ. ನಮಗೆ ಆ ಸುಯೋಗ ದೊರಕಿದೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದು. ನಿಮ್ಮೆಲ್ಲರ ಪರವಾಗಿ, ಭವನದ ಪರವಾಗಿ, ಇಸ್ಕಾನ್ ಪರವಾಗಿ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ, ಸುಖ, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ. He has authored many books, most important of which are Dharma and Trivarga, both published by the Bharatiya Vidya Bhavan. Many of his articles have been published by leading newspapers and journals. We are honored, sir, to have you here to deliver the guest lecture of this yajna called Vedasamvada. The subject being what Veda means to me. Dr. M. Rama Joyce. ಧರ್ಮಾಭಿಮಾನಗಳಂತ ತಾಯಂದಿರೇ ಮತ್ತು ಧರ್ಮಾಭಿಮಾನಗಳಂತ ಮಹನೀಯರೇ, ಈ ವೇದ ಸಂವಾದದ ಒಂದು ವಾರದ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ದಿನ ಬಂದು ಕೆಲವು ಮಾತುಗಳನ್ನು ಆಡಬೇಕು ಅಂಥೇಳಿ ಭಾರತೀಯ ವಿದ್ಯಾಭವನದಿಂದ ಕರೆ ಬಂತು. ಅದನ್ನು ಒಪ್ಪಿ ಬಂದಿದ್ದೀನಿ. ಮೊಟ್ಟ ಮೊದಲನೇದಾಗಿ ಭಾರತೀಯ ವಿದ್ಯಾಭವನಕ್ಕೆ, ಅದರ ಅಧ್ಯಕ್ಷರಿಗೆ, ಕಾರ್ಯಕರ್ತರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು, ಕೃತಜ್ಞತೆಗಳು. ಈಗ ತಾನೇ ಮಾತಾಡಿದವರು ಹೇಳಿದರು, ನಾನು 2 ಮುಖ್ಯವಾದಂಥ ಪುಸ್ತಕ ಬರೆದಿರೋದು ಧರ್ಮ ಮತ್ತು ತ್ರಿವರ್ಗ, ಅವೆರಡೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಆ ಧರ್ಮ ಪುಸ್ತಕವನ್ನು ಪ್ರಕಟಿಸಿದ್ದು ಭಾರತೀಯ ವಿದ್ಯಾಭವನ. ಇಡೀ ಪ್ರಪಂಚದ ಎಲ್ಲ ದೇಶಗಳಿಗೂ ಆ ಪುಸ್ತಕ ಹೋಗಿದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಪುಸ್ತಕ ನಾನು ಬರೆದಿದ್ದೆ, ಅದು ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಆಫ್ ಇಂಡಿಯಾ. ಅದು ಭಾರತದ ಪ್ರಾಚೀನ ಕಾಲದಿಂದ ನಡೆದು ಬಂದಂಥ ಧರ್ಮ, ರಾಜಧರ್ಮ, ವ್ಯವಹಾರ ಧರ್ಮ. ಸುಮಾರು 12 ವರ್ಷಗಳ ಕಾಲ ಸಮಯ ತೆಗೆದುಕೊಂಡದನ್ನು ಬರೆಯೋಕ್ಕೆ, 1970ರಿಂದ 82ರವರೆಗೆ. ಈಗ ಅದು ಇಡೀ ಭಾರತದಲ್ಲಿ, ಸಮಗ್ರ ಭಾರತದಲ್ಲಿ ಎಲ್ಲ ಲಾ ಕಾಲೇಜುಗಳಲ್ಲಿ ಪಠ್ಯಪುಸ್ತಕ ಆಗಿದೆ. ಅದಕ್ಕೆ ಪ್ರೇರಣೆ ES ವೆಂಕಟರಾಮಯ್ಯನವರು, ಭಾರತೀಯ ವಿದ್ಯಾಭವನದ ಅಧ್ಯಕ್ಷರು ಆಗಿದ್ದರು. ಅವರು BMS ಲಾ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು, ನಾನು ಲಾಯರ್ ಆಗಿದ್ದೆ. ಒಂದಿನ ನನಗೆ ಕರೆದವರು ಲಾ ಕಾಲೇಜಲ್ಲಿ ಪಾಠ ಮಾಡು ಅಂತ ಹೇಳಿದ್ರು. ನಾನು ಹೇಳಿದೆ, ಎಷ್ಟು ಸಂಬಳ ಕೊಡ್ತೀರಿ ಅಂತ. ಅವ್ರು ಹೇಳಿದರು, ತಿಂಗಳಿಗೆ 250 ರೂಪಾಯಿ ಅಂತ. ನಾನು ಅವ್ರಿಗೆ ಹೇಳಿದೆ, ಒಂದು ಅರ್ಧ ಗಂಟೆಲಿ ಒಂದು ರಿಟ್ ಅರ್ಜಿ ಬರೋದು ನನಗೆ ಅಷ್ಟು ಬರುತ್ತೆ. ಅಲ್ಲಿವರೆಗೆ 8 ಕಿಲೋಮೀಟರ್ ದೂರ BMS ಕಾಲೇಜಿಗೆ ಬಂದು ಮಾಡೋದಕ್ಕೆ, ಆವಾಗ ನೋಡಿ ಜೀವನದಲ್ಲಿ ಒಂದು ತಿರುಗಣೆ ಬರುತ್ತೆ ಅಂತ. ಆವಾಗ ಅವರು ಒಂದು ಶ್ಲೋಕವನ್ನು ಹೇಳಿದ್ರು, ಮಹಾಭಾರತ, ಋಣೈಶ್ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವಾಭುಹಿ ಪಿತೃದೇವರ್ಷಿ ಮನಜೈ ದೇಯಂತೆ ಬೇಶ್ಚ ಧರ್ಮತಃ ಅಂದರು. ವೆಂಕಟರಾಮಯ್ಯ ಮಹಾ ಸಂಸ್ಕೃತ ಸ್ಕಾಲರ್ ಆಗಿದ್ದರು. ಅವ್ರು ಹೇಳಿದ್ರು, ಮನುಷ್ಯ ಮಾತ್ರನಾಗಿ ಹುಟ್ಟಿದ ಮೇಲೆ 4 ಋಣಗಳನ್ನು ತೀರಿಸಬೇಕು. ಯಾವ್ಯಾವುದು? ಒಂದು ದೇವಋಣ, ಒಂದು ಪಿತೃಋಣ, 3ನೇದು ಋಷಿಋಣ. ಅದು ಬಹಳ ಮುಖ್ಯ. ಋಷಿಋಣ ಅಂದರೆ ಜ್ಞಾನ ಸಂಪಾದನೆ ಮತ್ತು ಮುಂದಿನ ಪೀಳಿಗೆ ಜ್ಞಾನ ಕೊಡ್ತಕ್ಕಂಥ ಕೆಲಸ. ಕೊನೆಯದು ಪರೋಪಕಾರ, ಮಾನವ ಋಣ ಅಂತ. ಇದು ಋಷಿ ಋಣಕ್ಕೆ ಸಂಬಂಧಪಟ್ಟಿದ್ದು. ನೀನು ಒಬ್ಬ ಲಾನ್ ಕಲ್ತ್ಬಿಟ್ಟು ಆ ಲಾನಿಂದ ದುಡ್ಡು ಮಾಡೋದ್ರಲ್ಲಿ ಏನಿಲ್ಲ, ಆ ಲಾವನ್ನು ಮುಂದಿನ ಪೀಳಿಗೆ ಕೊಡಬೇಕು. ಅದಕ್ಕೋಸ್ಕರ ಒಂದು ಲಾ ಪುಸ್ತಕ ಬರಿಬೇಕು ನೀನು ಅಂದರು. ಆವಾಗ ನಾನು BMS ಕಾಲೇಜಿಗೆ ಅವ್ರು ಅಷ್ಟು ಹೇಳಿದ ತಕ್ಷಣ ನಮಸ್ಕಾರ ಮಾಡಿದೆ. ಎಂಥ ಒಂದು ದಾರಿಯನ್ನು ನನಗೆ ಅವ್ರು ತೋರಿಸಿದ್ರು ಅಂತಂದರೆ, ಆ ದುಡಿಯೋದು ಒಂದೇ ಅಲ್ಲ, ಮನುಷ್ಯನಿಗೆ ಹಣ ಮುಖ್ಯ ಅಲ್ಲ. ಆವಾಗ BMS ಕಾಲೇಜಿಗೆ ಹೋದೆ. ಆವಾಗ ಹೋದಾಗ ಏನಾಯ್ತು ಅಂದರೆ, BMS ಕಾಲೇಜಿನಲ್ಲಿ ಇಂಡಿಯನ್ ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಪಾಠ ಹೇಳು ಅಂದರು. ನನಗೆ ಇಂಡಿಯನ್ ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಎಲ್ಲಿದೆ ಅಂತ ಕೇಳಿದೆ ಅವರಿಗೆ. ಯಾಕೆಂತ ನಾವೆಲ್ಲ ಓದಿದ್ದು ರೋಮನ್ ಲಾ. ಬಹುಶಃ ನಮ್ಮ ಯಾರಿಗೂ ಗೊತ್ತಿಲ್ಲ,
1835 ಮೆಕಾಲೆ ಏನು ಮಾಡಿದ, ಈ ಭಾರತೀಯರಲ್ಲಿ ಈಗ ಆತ್ಮವಿಸ್ಮೃತಿ ಬರೋ ಹಾಗೆ ಮಾಡದೆ ಹೋದರೆ ನಾವು ಈ ದೇಶದಲ್ಲಿ ರಾಜ್ಯಭಾರ ಮಾಡೋಕ್ಕಾಗಲ್ಲ ಅಂತ ಸಾಕಷ್ಟು ಮಾಡ್ದ. ಆವಾಗ ನಾವು ಕಾನೂನು ಓದಿದ್ದು ರೋಮನ್ ಲಾ ಗೊತ್ತು, ಇಂಡಿಯಾಗೆ ಭಾರತಕ್ಕೆ ಲಾ ಎಲ್ಲಿದೆ. ಆವಾಗ ವೆಂಕಟರಾಮಯ್ಯನವರು ಹೇಳಿದರು, ಈ ಪ್ರಪಂಚದಲ್ಲೇ ಅತ್ಯಂತ ಪುರಾತನವಾದ ಅಮೂಲ್ಯವಾದ ವಿಶಾಲವಾದ ಕಾನೂನು ಇರ್ತಕ್ಕಂಥದ್ದು ಕೇವಲ ಭಾರತದಲ್ಲಿ. ಎಲ್ಲಿದೆ ಪುಸ್ತಕ ಕೇಳಿ, ಟೆಕ್ಸ್ಟ್ ಇಲ್ಲ, ವಿಷಯ ಇದೆ ಅಂದರು. ಆಮೇಲೆ ಅನೇಕ ಭಾಳ ಪುಸ್ತಕಗಳನ್ನು ನನಗೆ ಅವರು ಕೊಟ್ಟರು. ಆಮೇಲೆ ಮೋತಿಲಾಲ್ ಬನಾರಸಿ ದಾಸಿಂದ ಅನೇಕ ಪುಸ್ತಕಗಳನ್ನು ತರಿಸಿದೆ. ಆಮೇಲೆ ಅದನ್ನು ಓದೋಕ್ಕೆ ಶುರು ಮಾಡಿದ ಮೇಲೆ ಅಬ್ಬಾ ಎಂಥ ಒಂದು ವಿಶಾಲವಾದಂಥ ಧರ್ಮ ಅದು ನಮ್ಮಲ್ಲಿ ಇಟ್ಕೊಂಡು ನಾವು ರೋಮನ್ ಲಾ ಓದ್ತಾ ಇದೆಯಲ್ಲ ಅಂತ ಮನಸ್ಸಿಗೆ ಭಾಳ ದುಃಖ ಆಯಿತು. ಅದರಲ್ಲಿ ನಾವು ಡಿಗ್ರಿ ಮಾಡಿದ್ದು ಅಲ್ಲಿ. ಅಂದರೆ 1968ರವರೆಗೆ ನಮ್ಮ ದೇಶಕ್ಕೊಂದು ಕಾನೂನು ಇದೆ ಅನ್ನೋದನ್ನು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿಂದ ಬರೆಯೋಕ್ಕೆ ಶುರು ಮಾಡಿದೆ. ಇಲ್ಲಿ ಒಂದು ನಿಮಿಷ ಲೋಟದಲ್ಲಿ ಇಟ್ಬಿಡಿ. ಅಲ್ಲಿಂದ ಶುರು ಮಾಡಿದ ಮೇಲೆ 1970ರಲ್ಲಿ ಅಷ್ಟು ಸುಲಭ ಆಗಲಿಲ್ಲ, ಮಾಡೋಕ್ಕೆ ಪ್ರಯತ್ನ ಮಾಡಿದ ಮೇಲೆ ಬಹಳ ಅನುಕೂಲವಾಗಿದ್ದು ಅಂದರೆ 77ನೇ ಇಸ್ವಿಯಲ್ಲಿ ನಾನು ಹೈಕೋರ್ಟ್ ಜಡ್ಜಾಗಿ ಅಪಾಯಿಂಟ್ ಆದೆ. 70ರಿಂದ 77ರವರೆಗೆ ಒಂದು ಕಾಲು ಭಾಗ ಬರೆದಿದ್ದೆ. ಆದರೆ 77ರಲ್ಲಿ ಹೈಕೋರ್ಟ್ ಜಡ್ಜ್ ಆದಾಗ ನಮ್ಮ ಮಹಾರಾಜರದ್ದು ಹೈಕೋರ್ಟ್ದು ಎಲ್ಲ ನಮಗೆ ಬೇಕಾದಂತೆ ಎಲ್ಲ ಧರ್ಮ ಗ್ರಂಥಗಳು ಅಲ್ಲಿತ್ತು. ಹಾಗಾಗಿ ನಾನು ಜಡ್ಜ್ ಆದಿಂದ ಎಲ್ಲ ಪುಸ್ತಕಗಳು ಸಿಕ್ತು. ಅದರ ಬೇಸಿಸ್ ಮೇಲೆ ನಾನು ಪುಸ್ತಕ ಬರೆದೆ. ಅದನ್ನು ಬರೆದು ನ್ಯಾಷನಲ್ ಬುಕ್ ಟ್ರಸ್ಟಿಗೆ ಕಳಿಸಿ. ಆವಾಗ ಪಬ್ಲಿಷರ್ಸ್ ಬಂದರು, ಅಯ್ಯೋ ಇದನ್ನ ಯಾರೇ ಕೊಂಡ್ಕೊತಾರೆ ಪುಸ್ತಕನ, ನಮ್ಮ ಮಾರ್ಕೆಟಿಂದ ನಾವೇನು ಮಾಡಲ್ಲ ಅಂದರು. ನೋಡಿ ಅಂತ ಅದನ್ನು ನ್ಯಾಷನಲ್ ಬುಕ್ ಟ್ರಸ್ಟಿಗೆ ಕಳಿಸಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. 15 ದಿವಸದಲ್ಲಿ ಇದು ಲಾ ಸ್ಟೂಡೆಂಟ್ಸಿಗೆ ಟೆಕ್ಸ್ಟ್ ಬುಕ್ ಆಗಬೇಕು ಅಂತ ಹೇಳ್ಬಿಟ್ಟು ಫುಲ್ ಇದನ್ನು ಸಬ್ಸಿಡಿ ಕೊಟ್ಟರು. ಆಮೇಲೆ ಆ ಪುಸ್ತಕ ಬರೆದ 1982ರಲ್ಲಿ ಪಬ್ಲಿಷ್ ಆಗಿ ಇವತ್ತಿನ ದಿವಸ 7 ಎಡಿಷನ್ ಆಗಿದೆ ಪುಸ್ತಕ. ಇಷ್ಟು ಇದನ್ನು ಹೇಳಿಬಿಟ್ಟು ಕೆಲವು ಅಂಶಗಳನ್ನು ಮಾತ್ರ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಧರ್ಮ ಅನ್ನೋ ಪದ ಇದೆಯಲ್ಲ, 2 ಅಕ್ಷರದ್ದು. ಅದು ವ್ಯಾಪ್ತಿ ಇಡೀ ಸಮಗ್ರ ಎಲ್ಲ ಸಕಲ ಜೀವಿಗಳು, ಮಾನವರು, ಆಮೇಲೆ ನಿರ್ಜೀವ ವಸ್ತುಗಳಿಗೂ ಅನ್ವಯ ಆಗ್ತಕ್ಕಂಥ ವ್ಯಾಪ್ತಿ ಇದೆ ಆ ಧರ್ಮ ಅನ್ನೋ ಪದಕ್ಕೆ. ಧರ್ಮ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಧರ್ಮ ಭಾರತದ ಆತ್ಮ. ವೇದ ಧರ್ಮದ ಮೂಲ. ಧರ್ಮ ಹೇಳ್ಬೇಕು ಅಂದರೆ ವೇದ. ಅದಕ್ಕೋಸ್ಕರ ಇಷ್ಟು ನಮ್ಮ ದೇಶದ ಮೇಲೆ ಪರಕೀಯರ ಆಡಳಿತ 1000 ವರ್ಷಗಳಾಗಿ ಮುಸಲ್ಮಾನರ ಆಡಳಿತ, ಆಮೇಲೆ ಬ್ರಿಟಿಷರ ಆಡಳಿತ ಎಲ್ಲ ಆದಮೇಲೆ ಕೂಡ ಇವತ್ತಿನ ದಿವಸ ಈ ವೇದದ ಒಳಗೆ ಸಂವಾದ ನಡೀತಾ ಇದೆ ಇಲ್ಲಿ ಅಂತಂದರೆ, ವೇದ ಮೃತ್ಯುಂಜಯ, ಇಮ್ಮಾರ್ಟಲ್. ವೇದಾಸ್ ಆರ್ ಇಮ್ಮಾರ್ಟಲ್. ಅದನ್ನು ಇವತ್ತಿನ ದಿವಸ ಕಾರ್ಯಕ್ರಮ ಅದಕ್ಕೆ ಪುರಾವೆ ಆಗಿದೆ. ಆದ್ದರಿಂದ ಈ ಧರ್ಮ ಯಾಕೆ ಹುಟ್ಟಿತು? ನಾನು ಧರ್ಮದ ಮೇಲೆ ಭಾಷಣ ದಿನಗಟ್ಟಲೆ ಮಾಡ್ಬೋದು, ಇಲ್ಲ, ನಾನು ಕೆಲವೇ ನಿಮಿಷಗಳಲ್ಲಿ ಮುಗಿಸ್ತೀನಿ. ಮನುಷ್ಯನಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಅರಿಷಡ್ವರ್ಗಗಳಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಲ್ಲ. ಅದಕ್ಕೋಸ್ಕರ ಧರ್ಮವನ್ನು ಮಾಡೋದಕ್ಕೆ ಕಾರಣ ಏನು ಅಂತ ಮನುಸ್ಮೃತಿ ಹೇಳ್ತಾನೆ. ಅಕಾಮಸ್ಯ ಕ್ರಿಯಾ ಕಚ್ಚಿತ್ ದೃಶ್ಯತೆ ನೇಹ ಕರ್ಹೇಚಿತ್ ಯದ್ಯದ್ ಕುರಿತೆ ನಿತ್ಯಂ ತತ್ತತ್ ಕಾಮಾಯ ಚೇಷ್ಟನ್. ದೇರ್ ಇಸ್ ನಾಟ್ ಎ ಸಿಂಗಲ್ ಆ್ಯಕ್ಟ್ ಆಫ್ ಹ್ಯೂಮನ್ ಬೀಯಿಂಗ್ which is not preceded by desire. If he has got good desire, he will do good deeds. If he has evil desire, he will do evil deeds. Then how to control that desire? You see, ನಿಜವಾದ ಕಾರಣ ಡಿಸೈರ್, ಇಚ್ಛೆ ಮುಖ್ಯ. ಆ ಇಚ್ಛೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಯಾವುದು? ಅದೇ ಧರ್ಮವನ್ನು ಕಂಡುಹಿಡಿದ್ರು. ಅದಕ್ಕೆ ಧರ್ಮ ಅಂತ ಹೆಸರು. ಅದಕ್ಕೋಸ್ಕರ ಧರ್ಮ ನಮ್ಮ ದೇಶದ ಆತ್ಮ ಅಂತ. ಆಮೇಲೆ ಆ ಧರ್ಮದ ಮೂಲ ಯಾವುದು? ಶ್ರುತಿಸ್ಮೃತಿ ಸದಾಚಾರ ಸಸ್ಯ ಚ ಪ್ರಿಯವಾಚ್ಯನಃ ಸಮ್ಯಕ್ ಸಂಕಲ್ಪಜಕ್ಕಾಮೋ ಧರ್ಮ ಮೂಲ ಮಧುಸ್ಮೃತಂ ಅಂತ ಯಾಜ್ಞವಲ್ಕ್ಯರು ಹೇಳಿದರು. ಶ್ರುತಿ, ವೇದ, ಆಮೇಲೆ ಸ್ಮೃತಿ, ಆಮೇಲೆ ಸದಾಚಾರ ಅಂದರೆ ಗುಡ್ ಹ್ಯಾಬಿಟ್, ಗುಡ್ ಕಸ್ಟಮ್, ಇದೆಲ್ಲ ಸೇರಿ ಇವೆಲ್ಲ ಧರ್ಮದ ಮೂಲ ಅಂದರೆ ಪ್ರಿಮಾರ್ಡಿಯಲ್ ಸೋರ್ಸ್ ಆಫ್ ಧರ್ಮ ಈಸ್ ವೇದ. ಗೊತ್ತಾಯ್ತಲ್ಲ? ಇದನ್ನು
ನಾನು ಇವತ್ತಿನ ದೃಷ್ಟಿಯಿಂದ ಹೇಳಿದಾರೆ, ವೇದ ಈಕ್ವಲ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಹೈಯೆಸ್ಟ್ ಅಥಾರಿಟಿ. ಆಮೇಲೆ ವೇದಗಳಲ್ಲಿ, ಕಾನೂನುಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ವ್ಯತ್ಯಾಸ ಬಂದರೆ ಅದಕ್ಕೂ ಕೂಡ ವ್ಯಾಸಸ್ಮೃತಿ ಹೇಳ್ತಾರೆ, ಶ್ರುತಿಸ್ಮೃತಿ ಪುರಾಣಾನಾಂ ವಿರೋಧ ಯತ್ರ ದೃಶ್ಯತೆ ತತ್ರ ಶ್ರೌತವು ಪ್ರಮಾಣ ಅಂತ. ಇಫ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ವೇದಾಸ್, ಕಸ್ಟಮ್ಸ್, ಸ್ಮೃತೀಸ್ ಆ್ಯಂಡ್ ಅದರ್ ಥಿಂಗ್, ದೆನ್ ವೇದ ಶಲ್ ಪ್ರಿವೈಲ್ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 13 ಕಾನ್ಸ್ಟಿಟ್ಯೂಷನ್ ಒಂದವರಿಗೆ ಗೊತ್ತಿದೆ. ಆರ್ಟಿಕಲ್ 13 ಏನು ಹೇಳ್ತಾರೆ, ಎನಿಥಿಂಗ್ ಅಗೇನೆಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಇನ್ವ್ಯಾಲಿಡ್. ಅದೇ ರೀತಿ ಎನಿಥಿಂಗ್ ಅಗೇನೆಸ್ಟ್ ವೇದ ಈಸ್ ಇನ್ವ್ಯಾಲಿಡ್ ಅದು. ಆಮೇಲೆ ಸುಪ್ರಮೆಸಿ ಆಫ್ ಧರ್ಮ. ನಮ್ಮಲ್ಲಿ ಯಾವ ಒಬ್ಬರ ಚಕ್ರವರ್ತಿಯನ್ನಾಗಲಿ ಮಹಾರಾಜನನ್ನಾಗಲಿ ಅವನ ಸುಪ್ರೀಂ ಅಂತ ಹೇಳಲಿಲ್ಲ. ಅದಕ್ಕೆ ಕ್ಷತ್ರಸ್ಯ ಕ್ಷತ್ರಂ ಯದ್ಧರ್ಮ ಧರ್ಮಾತ್ ಪರಂ ನಾಸ್ತಿ ಅಥವಾ ಅಬಲಿಯಾನ್ ಬಲಿಯಾನ್ ಸಮಾಶಂಸತೆ ಧರ್ಮೇಣ. ಸುಪ್ರೀಂ ಧರ್ಮ ಇಸ್ ಸುಪ್ರೀಂ, ನೋ ಒನ್ ಈಸ್ ಸುಪೀರಿಯರ್. ಯಾವ ಚಕ್ರವರ್ತಿ ಹಾಕೊಳ್ಳ, ಹಿ ಈಸ್ ಆಲ್ಸೋ ಸಬಾರ್ಡಿನೇಟ್ ಟು ಧರ್ಮ. ಸೊ ಸುಪ್ರಮೆಸಿ ಆಫ್ ಧರ್ಮ ಇದೆಯಲ್ಲ ಅದನ್ನು. ಆಮೇಲೆ ಇದನ್ನು ಎಷ್ಟು ಚೆನ್ನಾಗಿ ಅಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡಿದಾಗ 1949 ಇಸ್ವಿನಲ್ಲಿ ರಾಧಾಕೃಷ್ಣನ್ ಮೆಂಬರ್ ಆಗಿದ್ದರು. ಇದು ಬಂದಿರತಕ್ಕಂಥ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬಂದಿರತಕ್ಕಂಥ ಶ್ಲೋಕ. ರಾಧಾಕೃಷ್ಣನ್ರವರು ಕಾನ್ಸ್ಟಿಟ್ಯೂಷನನ್ನು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಓಟಿಗೆ ಹಾಕಿದಾಗ ಅವ್ರು ಹೇಳಿದ್ರು ಈ ಶ್ಲೋಕನ ಬೃಹದಾರಣ್ಯಕ ಉಪನಿಷತ್ ಕೋಟ್ ಮಾಡಿ, ವಾಟ್ ವಿ ಹ್ಯಾವ್ ಅಡಾಪ್ಟೆಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ is the same supremacy of dharma as stated in ಬೃಹದಾರಣ್ಯಕ ಉಪನಿಷತ್ ಅಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದರು. ಆ ರೀತಿಯಲ್ಲಿ ಆ ಧರ್ಮಕ್ಕೆ ಅತ್ಯಂತ ಉನ್ನತವಾದಂಥ ಸ್ಥಾನ, ಧರ್ಮಕ್ಕಿಂತ ಯಾರೂ ಇಲ್ಲ. ಅದರಿಂದ ಇವತ್ತಿನ ದಿವಸ ಸಮ್ಟೈಮ್ ದೇರ್ ಇಸ್ ಎ ಕಾಂಟ್ರವರ್ಸಿ ವೆದರ್ ಸುಪ್ರೀಂ ಕೋರ್ಟ್ ಇಸ್ ಸುಪ್ರೀಂ, ವೆದರ್ ಲೆಜಿಸ್ಲೇಚರ್ ಇಸ್ ಸುಪ್ರೀಂ, ಎಕ್ಸಿಕ್ಯೂಟಿವ್ ಇಸ್ ಸುಪ್ರೀಂ. ನೋಬಡಿ ಇಸ್ ಸುಪ್ರೀಂ. ಧರ್ಮ ಆರ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ. ದಟ್ ಈಸ್ ಲಾ ಆಫ್ ಕಾನ್ಸ್ಟಿಟ್ಯೂಷನಲ್ ಸುಪ್ರಮೆಸಿ ನಮ್ಮದು. ಆಮೇಲೆ ಧರ್ಮಕ್ಕೆ ಎಂಥ ಒಂದು ಸ್ಥಾನ ಇದೆ ಅಂದರೆ, ಈಗ ತಾನೇ ಹೇಳಿದ್ರು, ಈ ಮಹಾನಾರಾಯಣ ಉಪನಿಷತ್ ಮೇಲೆ ಬರುತ್ತೆ, ಧರ್ಮೋ ವಿಶ್ವಸ್ಯ ಜಗತ ಪ್ರತಿಷ್ಠಾ ಲೋಕೆ ಧರ್ಮಿಷ್ಟಂ ಪ್ರಜಾ ಉಪಸರ್ಪಂತಿ ಧರ್ಮೇಣ ಪಾಪಮಪನುದತಿ ತಸ್ಮಾತ್ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ. ಎಂಥ ಒಂದು ಡೆಫಿನೇಷನ್ನು. ಜಗತ್ ಎಂಟೈರ್ ವರ್ಲ್ಡ್ ಈ ಸ್ಟ್ಯಾಂಡ್ಸ್ ಆನ್ ಧರ್ಮ. ಇಫ್ ಧರ್ಮ ಇಸ್ ಡಿಸ್ಟ್ರಾಯ್ಡ್, ವರ್ಲ್ಡ್ ವಿಲ್ ಗೋ. Then loke dharmishtam praja vasanti. A person who is dharmishta alone is respected by the people. Then this is third sentence is most dharmena papam upanadati. Dharma destroys sinful thoughts. ನಾನು ಆಗಲೇ ಹೇಳಿದ್ನಲ್ಲ, ಡಿಸೈರ್ಸ್ ಬಂದರೆ ಮನುಷ್ಯ ತಪ್ಪು ಮಾಡ್ತಾನೆ. ಆ ಡಿಸೈರನ್ನೇ ನಷ್ಟ ಮಾಡ್ತಕ್ಕಂಥ ಶಕ್ತಿ ಧರ್ಮಕ್ಕಿದೆ. ಅದಕ್ಕೆ ನಾನು ಗುಲ್ಬರ್ಗದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ಧರ್ಮ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಆಟಮ್ ಬಾಂಬ್. ಆಟಮ್ ಬಾಂಬ್ ನಿಮ್ಮ ಕೈಲಿದ್ರೆ ಅದನ್ನ ಹಾಕಕ್ಕೆ ಬಿಡೋದಿಲ್ಲ ಧರ್ಮ. ಅದು ನಿಜವಾದ ಧರ್ಮದ ಶ್ರೇಷ್ಠತೆ ಅಂತ ಹೇಳಿದ್ದೆ. ಧರ್ಮೇಣ ಪಾಪಂ ಉಪನದತಿ ತಸ್ಮಾತ್ ಧರ್ಮಂ ದಟ್ ಈಸ್ ವೈ ಧರ್ಮ ಈಸ್ ಕನ್ಸಿಡರ್ಡ್ ಆಸ್ ಸುಪ್ರೀಂ. ಬಟ್ ಇಲ್ಲೇನಾಗಿದೆ ಅಂದರೆ, ಧರ್ಮದ ನಮ್ಮ ಈ ಪರಕೀಯರ ಆಡಳಿತ ಕಾರಣ ಆ ಧರ್ಮ ಅನ್ನೋ ಪದದ ಅರ್ಥವೂ ಗೊತ್ತಿಲ್ಲ, ಧರ್ಮದ ಆತ್ಮವಿಸ್ಮೃತಿಯಾಗಿರೋದ್ರಿಂದನೇ ಇವತ್ತಿನ ದಿವಸ ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ನಾವು ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಧರ್ಮವನ್ನು ಏನಾರು ಕೈ ಬಿಟ್ಟರೆ ರಾಷ್ಟ್ರ ನಾಶವಾಗುತ್ತೆ ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದ ಹೇಳಿದರು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂದರೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನೀವು ಯಾವ ಡಾಕ್ಟ್ರನ್ನ ಕೇಳಿ, ಯಾರನ್ನ ಕೇಳಿ, ಯಾವಾಗಲೂ ಅಪರಾಧ ಮಾಡಿದ ಮೇಲೆ ಶಿಕ್ಷೆ ಕೊಡೋದು ನಾನು ಲಾಯರ್ ಆಗಿದ್ದೆ, ಜಡ್ಜ್ ಆಗಿದ್ದೆ, ಅಪರಾಧವನ್ನು ಮಾಡಿದ ಮೇಲೆ ಸಿಗಾಕೋತಾರಲ್ಲ, ಆವಾಗ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಲಾ. ಆದರೆ ಅಪರಾಧವನ್ನೇ ಮಾಡಕ್ಕೆ ಬಿಡದೇ ಇರತಕ್ಕಂಥ ಶಕ್ತಿ ಕೇವಲ ಧರ್ಮಕ್ಕಿದೆ, ಕಾನೂನಿಗಿಲ್ಲ. ಅದಕ್ಕೆ ಎಲ್ಲಿವರೆಗೆ ನಾವು ಧರ್ಮಿಷ್ಠರನ್ನು ನಮ್ಮ ಭಾರತದಲ್ಲಿ ನಾವು ಜಾಸ್ತಿ ಮಾಡೋದಿಲ್ಲ, ಅಲ್ಲಿವರೆಗೆ ನೀವು ಬರೀ ಕಾನೂನಿನಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತೀವಿ. ನಮ್ಮ ನಾಯಕರು ಹೋಗ್ತಾರೆ ಪಾರ್ಲಿಮೆಂಟಲ್ಲಿ, ನಾ ಹೇಳ್ತೀನಿ, ಇಫ್ ಯು ಥಿಂಕ್ ಯು ಸಾಲ್ವ್ ಎವ್ರಿ ಪ್ರಾಬ್ಲಮ್ ಬೈ ಯು ಆರ್ ಇನ್ ಫೂಲ್ಸ್ ಪ್ಯಾರಡೈಸ್. ಅದು ಖಂಡಿತ ಸಾಧ್ಯವಿಲ್ಲ. ಹಿಂದೆ ಜನಗಳು ಧರ್ಮಿಷ್ಠರಾಗಬೇಕು. ಅದಕ್ಕೇ ಇವತ್ತು ಕಾನೂನಿದೆ, ಪೊಲೀಸ್ ಇದೆ, ಮ್ಯಾಜಿಸ್ಟ್ರೇಟ್ ಇದ್ದಾರೆ, ಎಲ್ಲ ಇದೆ. ಆದರೂ ದಿನನಿತ್ಯ ಪತ್ರಿಕೆಗಳಲ್ಲಿ ಬರೀ ಅಫೆನ್ಸಸ್ಸೇ ನಾವು ನೋಡ್ತಾ ಇದ್ದೀವಿ. ಆದರೆ ಹಿಂದೆ ಒಂದು ಕಾಲದಲ್ಲಿ ಎಲ್ಲಿ ಧರ್ಮ ಪ್ರಾಬಲ್ಯವಾಗಿತ್ತು, ಪೊಲೀಸ್ ಇರಲಿಲ್ಲ, ರಾಜ್ಯ ಇರಲಿಲ್ಲ, ಮ್ಯಾಜಿಸ್ಟ್ರೇಟ್ ಇರಲಿಲ್ಲ, ಆದರೆ ಜನಗಳು ಸುಖವಾಗಿದ್ದರು. ಹೇಗೆ?
ಭೀಷ್ಮಾಚಾರ್ಯ ಹೇಳ್ತಾರೆ, ನೈವ ರಾಜ್ಯಂ ನರಾಜಾಸೀತ್ ನ ದಂಡೋ ನ ಚದಾಂಡಿಕಃ ಧರ್ಮೇಣೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂದರು. ಮ್ಯಾಜಿಸ್ಟ್ರೇಟ್ ಇಲ್ಲ, ರಾಜ್ಯ ಇಲ್ಲ, ಪೊಲೀಸ್ ಇಲ್ಲ, ಯಾರೂ ಇಲ್ಲ, ಆದರೂ ಜನಗಳು ಸುಖವಾಗಿ ತಲೆ ಹೊಡ್ಕೊತಿರಲ್ಲ. ಕಾರಣ ಯಾಕೆಂದರೆ ಎಲ್ಲ ಧರ್ಮಾನುಯಾಯಿಗಳಿದ್ರು. ಇನ್ನೊಬ್ಬನನ್ನು ರಕ್ಷಿಸುವುದು ನನ್ನ ಧರ್ಮ. ಅವರ್ಸ್ ಇಸ್ ಎ ಡ್ಯೂಟಿ ಬೇಸ್ಡ್ ಸೊಸೈಟಿ. ನೀವು ಪ್ರಪಂಚದಲ್ಲಿ ಎಲ್ಲ ದೇಶದ ಒಂದು ಇತಿಹಾಸಕ್ಕೂ ನಮ್ಮದಕ್ಕೂ ಹೋಲ್ಸ್ ನೋಡಿ, ಬೇರೆ ಎಲ್ಲ ರೈಟ್ ಬೇಸ್ಡ್, ನನಗೇನು ಸಿಗುತ್ತೆ ಅಂತ. ನಮ್ದಾಗಲ್ಲ. ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೆ ಮಹಾಮುನೆ ಯಥೋಹಿ ಕರ್ಮಭೂರೇಶ ಅಥವನ್ಯ ಭೋಗಭೂಮಿ. ದಿಸ್ ಇಸ್ ದಿ ಡ್ಯೂಟಿ ಬೇಸ್ಡ್ ಸೊಸೈಟಿ. ಅದನ್ನು ನಾವು ಮರೆತು ಬಿಟ್ಟಿದ್ವಿ. ಆಮೇಲೆ ಮಹಾತ್ಮ ಗಾಂಧಿಯವರು ಮೈ ಪಿಕ್ಚರ್ ಆಫ್ ಫ್ರೀ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಫಸ್ಟ್ ಪ್ಯಾರ ಇದನ್ನೇ ಬರೆದಿದ್ದಾರೆ, ಐ ಲವ್ ಇಂಡಿಯಾ ಮೋಸ್ಟ್, not just because it is my mother country, but because it has given the highest philosophy or way of life to the entire world. And he has quoted this Vishnu Purana, yato hi dharma kuburesha athonya bhoga bhumi ಅಂತ. ಅದು ಬಹಳ ಮುಖ್ಯವಾದಂಥ ವಿಷಯ. ಅದಕ್ಕೇ ಸ್ವಾಮಿ ವಿವೇಕಾನಂದರು ಮ್ಯಾನ್ ಮೇಕಿಂಗ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಷನ್ ಕೊಡಿ ಅಂತ. ಈ 2004 ಸುಪ್ರೀಂ ಕೋರ್ಟ್ ಒಂದು ಜಡ್ಮೆಂಟ್ ಆಗಿದೆ, ಅರುಣಾ ರಾಯ್ ಕೇಸ್ ಅಂತ ತೆಗೆದು ನೋಡಿ. ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ದಾರೆ, ಇವತ್ತಿನ ದಿವಸ ಇರತಕ್ಕಂಥ ಎಜುಕೇಷನ್ ಸಿಸ್ಟಮ್ ದೇಶವನ್ನು ಹಾಳು ಮಾಡ್ತಾ ಇದೆ. ನೀವು ಡಾಕ್ಟ್ರ್ ಆಗ್ಬೋದು, ಲಾಯರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ದುಡ್ಡು ಮಾಡ್ಬೋದು, ಆದರೆ ಮನುಷ್ಯರು ಆಗೋದಿಲ್ಲ. ದೇರ್ ಫಾರ್ ಮ್ಯಾನ್ ಮೇಕಿಂಗ್ ಎಜುಕೇಷನ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹ್ಯಾಸ್ ಕೋಟೆಡ್ ಧರ್ಮ ಸತ್ಯ. ಅನ್ಲೆಸ್ ಯು ಮೇಕ್ ಇಟ್ ಪಾರ್ಟ್ ಆಫ್ ಅವರ್ ಎಜುಕೇಷನ್ ಸಿಸ್ಟಮ್ ಯು ಕಾಂಟ್ ಇಂಪ್ರೂವ್ ದಿ ಸಿಚುಯೇಷನ್ ಅಂತ ಹೇಳಿದ್ದಾರೆ. ಅದನ್ನು ಕೋಟ್ ಮಾಡಿ 150 ಇಯರ್ಸ್ ಸ್ವಾಮಿ ವಿವೇಕಾನಂದ ಆ್ಯನಿವರ್ಸರಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಧರ್ಮ ಮತ್ತು ಸತ್ಯವನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತ ಪ್ರೆಸಿಡೆಂಟಿಗೆ ಲೆಟ್ರ್ ಬರೆದಿದ್ದೀನಿ, ಪ್ರೈಮ್ ಮಿನಿಸ್ಟ್ರಿಗೆ ಮತ್ತು ಎಜುಕೇಷನ್ ಮಿನಿಸ್ಟ್ರಿಗೆ. ಎಲ್ಲಿವರೆಗೆ ನೀವು ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡಲ್ಲ, ಸ್ವಾಮಿ ವಿವೇಕಾನಂದ ಹೇಳಿದ್ದನ್ನು ಇವಾಗಲಾರು ಇಂಪ್ಲಿಮೆಂಟ್ ಮಾಡಿ. ಈಗ ಮಾಡಿದರೆ ಒಂದು ಜನ್ರೇಷನ್ ನಂತರ 33 ವರ್ಷ ಬೇಕು, ಒಂದು ಜನ್ರೇಷನ್, ಆಮೇಲೆ ಒಳ್ಳೆಯದಾಗತ್ತೆ. ಆಮೇಲೆ ರೈಟ್ ಟು ಈಕ್ವಾಲಿಟಿ. ಈಗ ಸಾಮಾನ್ಯ ಈ ಕೆಲವರು ಸೆಕ್ಯುಲರಿಸಮ್ ಹೇಳ್ತಾರಲ್ಲ, ಅದು ಹೇಳಿದಾಗ ನಗು ಬರ್ತೀವಿ, ನಗಬೇಕು ಏನು ಗೊತ್ತಾಗೋದಿಲ್ಲ. ಎಲ್ಲರನ್ನು ಸಮಾನವಾಗಿ ನೋಡಬೇಕು, ಹಕ್ಕಿರಬೇಕು ಅಂತ. ಇದರಲ್ಲಿ ಏನು ಅಂತಂದರೆ ಏನು ಇದು ಬಹುಶಃ ನಮ್ಮ ದೇಶದಲ್ಲಿ ಸೆಕ್ಯುಲರಮ್ ಉಳಿದಿದ್ರೆ ಅದು ಕೇವಲ ಹಿಂದೂಯಿಸಮಿಂದ ಧರ್ಮದಿಂದ ಹೊರತು ಬೇರೆ ಅಲ್ಲ. ಈಗ ನೋಡಿ, ನಮ್ಮ ದೇಶ 3 ಭಾಗ ಆಯ್ತಲ್ಲ, ಪಾಕಿಸ್ತಾನ ಆಯಿತು, ಬಾಂಗ್ಲಾದೇಶ ಆಯಿತು, ಅಲ್ಲೆಲ್ಲಿದೆ, ಎಡಗಡಿಯೂ ಇಲ್ಲ ಬಲಗಡಿಯೂ ಇಲ್ಲ ಸೆಕ್ಯುಲರಿಸಮ್. ಇಲ್ಲಿ ಯಾಕಿದೆ? ಬಿಕಾಸ್ ಹಿಂದೂಸ್ ಆರ್ ಸ್ಟಿಲ್ ಪವರ್ಫುಲ್. ಹಿಂದೂಯಿಸಮ್ ಸದ್ದೇಶ, ಸೆಕ್ಯುಲರಿಸಮ್ ಸತ್ತೋಗುತ್ತೆ. ಅದರಲ್ಲಿ ಹ್ಯೂಮನ್ ರೈಟ್ಸ್ ಅಂತಿದೆಯಲ್ಲ, ಅದರ ಬಗ್ಗೆ ಹ್ಯೂಮನ್ ರೈಟ್ಸ್ ಆ್ಯಂಡ್ ಇಂಡಿಯನ್ ಭಾರತೀಯ ವ್ಯಾಲ್ಯೂಸ್ ಅಂತ ಪುಸ್ತಕ ಬರೆದಿದ್ದೀನಿ. ಇದನ್ನು ಪಬ್ಲಿಷ್ ಬೈ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. 4000 ಪುಸ್ತಕ ಪ್ರಿಂಟ್ ಮಾಡಿ ಎಲ್ಲ ಟೀಚರ್ಸ್ಗೂ ಇಡೀ ದೇಶದಲ್ಲಿ ಹಂಚಿದ್ದಾರೆ. ಇದರಲ್ಲಿರೋದನ್ನು ಈಕ್ವಾಲಿಟಿ ಬಗ್ಗೆ ನಮ್ಮಲ್ಲಿ ಏನಿದೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಇದಕ್ಕಿಂತ ಇನ್ನು ಈಕ್ವಾಲಿಟಿ ಇರೋಕ್ಕೆ ಸಾಧ್ಯವೇನೆ ಅಂತ. ಅಜೇಷ್ಟಾಸೋ ಅಕನಿಷ್ಟಾಸ ಏತೆ ಸಂಭ್ರಾತರಃ ವಾವರದು ಸೌಭೋಗ. ಇದು ಋಗ್ವೇದ, ದಿ ಓಲ್ಡೆಸ್ಟ್ ಡಾಕ್ಯುಮೆಂಟ್ ಆನ್ ಅರ್ತ್. ನೋ ಒನ್ ಈಸ್ ಸುಪೀರಿಯರ್, ನೋ ಒನ್ ಈಸ್ ಇನ್ಫೀರಿಯರ್, ಆಲ್ ಆರ್ ಈಕ್ವಲ್. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಮೊದಲನೇ ಆರ್ಟಿಕಲ್ ಹೇಳುತ್ತೆ ಆಲ್ ಆರ್ ಈಕ್ವಲ್, ಆಲ್ ಆರ್ ಬ್ರದರ್ಸ್ ಅಂತ. ಆ ಯೂನಿವರ್ಸಲ್ ಡಿಕ್ಲರೇಷನ್ ಹೇಳಿದ್ದು 1948 ಇಸಿ 1012. ಬಟ್ ದಿಸ್ ಈಸ್ ಥೌಸಂಡ್ಸ್ ಆಫ್ ಇಯರ್ಸ್ ಬಿಫೋರ್. ಅಜೇಷ್ಟಾಸ ಅಕನಿಷ್ಟಾಸ ಏತೆ ಸಂಭ್ರಾತರ. ಆಮೇಲೆ ಸಂಗಚ್ಚದ್ವಂ ಸಂವದದ್ವಂ ಅಂತ ಎಲ್ಲ ನೀವು ಆಲ್ ಶುಡ್ ಲಿವ್ ಟುಗೆದರ್ ವಿತ್ ಮ್ಯೂಚುವಲ್ ಕೋಆಪರೇಷನ್ ಅಂತ. ಈ ಇಡೀ ಶ್ಲೋಕವನ್ನು ಪಾರ್ಲಿಮೆಂಟಲ್ಲಿ ಸಂಸ್ಕೃತದಲ್ಲಿ ಬರೆದಿದೆ. 50 ವರ್ಷದಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನು ಹೋದ್ಮೇಲೆ ನೋಡಿದ ಮೇಲೆ ಮೆಸೇಜ್ ಫ್ರಮ್ ಪಾರ್ಲಿಮೆಂಟ್ ಅಂತಕ್ಕಂಥ ಒಂದು ಪುಸ್ತಕ ಪ್ರಿಂಟ್ ಮಾಡಿ ಎಲ್ಲ ಪಾರ್ಲಿಮೆಂಟ್ ಕಳಿಸಿದೆ. ಅನೇಕ ಜನ ಬರ್ತಾರೆ, ಅರೆ 50 ವರ್ಷ ಅದೇ ಬಿಲ್ಡಿಂಗಲ್ಲಿದ್ದೆ ನಾನು ನೋಡಿಲ್ವಲ್ಲ ಅಂತ. ನೀವು ನೋಡೋಕ್ಕೆ ಕಂಡಿಲ್ಲ, ನಾನೇನು ಮಾಡಲ ಅದಕ್ಕಿಂತ. ಇಲ್ಲಿ ನೋಡಿ, ಇದರಲ್ಲಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗವತ್. ಇದು ಪಾರ್ಲಿಮೆಂಟಲ್ಲಿ ಸಿಮೆಂಟ್ನಲ್ಲಿ ಮಾಡಿ ಗೋಲ್ಡನ್ ಅಕ್ಷರದಲ್ಲಿ ಬರೆದಿದೆ. ಇದು ಪ್ರಜಾಸುಖೇ ಸುಖಂ ರಾಜ್ಞ ಪ್ರಜಾನಾಂಚ ಹಿತೇ ಹಿತಂ ನಾತ್ಮ ಪ್ರಜಂ ಹಿತಂ ರಾಜ್ಞ ಪ್ರಜಾನಾಂತ ಪ್ರಿಯಂ. ಪ್ರಜೆಗಳ ಸುಖವೇ ರಾಜನ ಸುಖ.
ಆದ್ದರಿಂದ ಇವತ್ತಿನ ದಿವಸ ಆಡಳಿತ ಮಾಡ್ತಕ್ಕಂಥವ್ರು ತಮ್ಮ ಸುಖವನ್ನು ನೋಡಬಾರ್ದು, ಜನಗಳ ಸುಖಕ್ಕೋಸ್ಕರ ಕೆಲಸ ಮಾಡಬೇಕು. ಅದು ಎಂದು ಬರುತ್ತೋ ಗೊತ್ತಿಲ್ಲ. ಆಮೇಲೆ ಸಂಗಚ್ಚದ್ದಂ ಸಂವದದ್ದಂ ಸಂಭೋ ಮನಾಂಸಿ ಜಾನತಾಂ ಎಂದು ಓ ಹ್ಯೂಮನ್ ಬೀಯಿಂಗ್ ಆಲ್ ಆಫ್ ಯು ಶುಡ್ ಲಿವ್ ಟುಗೆದರ್ ವಿತ್ ಮ್ಯೂಚುವಲ್ ಕೋಆಪರೇಷನ್. ಇದು ಋಗ್ವೇದ, ಇದು ಪಾರ್ಲಿಮೆಂಟಲ್ಲಿದೆ. ಆದರೆ ಇವತ್ತಿನ ದಿವಸ ಯಾರಿಗೂ ಗೊತ್ತಿಲ್ಲ, ಎಜುಕೇಷನಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಶ್ಲೋಕ ಎಲ್ಲಿದೆ ಅಂತ ಕೇಳ್ತಾರೆ. ಈ ರೀತಿಯಲ್ಲಿ ನಮ್ಮ ಈಕ್ವಾಲಿಟಿ ಬಗ್ಗೆ ಇಷ್ಟಿದೆ. ಆಮೇಲೆ ಇಲ್ಲಿ ಹೇಳ್ತಾರೆ ಮೈನಾರಿಟಿ ಮೆಜಾರಿಟಿ ಮಾಡಿ ದೇಶನ ಹೊಡಿತಾ ಇದ್ದಾರೆ. ಭಾಳ ಅನ್ಫಾರ್ಚುನೇಟ್. ನಮ್ಮ ದೇಶದಲ್ಲಿ ಈಕ್ವಾಲಿಟಿ ಹೇಗುತ್ತೆ, ಯಥಾ ಸರ್ವಾಣಿ ಭೂತಾನಿ ಧರಾ ಧಾರಯತೆ ಸಮಂ ತಥಾ ಸರ್ವಾಣಿ ಭೂತಾನಿ ಬಿಭ್ರತ ಪಾರ್ಥಿವಮೃತಮ. ಯಾವ ರೀತಿ ಭೂಮಿ ತಾಯಿ ಎಲ್ಲ ಜೀವಿಗಳಿಗೆ ನಿರ್ಜೀವಿಗಳಿಗೆ ಕೂಡ ಒಂದೇ ರೀತಿಯಾದ ಬೆಂಬಲವನ್ನು ಕೊಡ್ತಾವೋ, ಅದೇ ರೀತಿ ರಾಜ ಅಂದರೆ ಸ್ಟೇಟ್ ಶುಡ್ ಗಿವ್ ಈಕ್ವಲ್ ಪ್ರೊಟೆಕ್ಷನ್ ಟು ಆಲ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ಇದಕ್ಕಿಂತ ಸೆಕ್ಯುಲರಿಸಮ್ ಬೇಕಾ? ಪಾಷಂಡ ನೈಗಮ ಪುಗವೃತ ಗಣಾದಿಸು ಸಂರಕ್ಷಿತ್ ಸಮಯಂ ರಾಜ ಅಂತ ನಾರದ ಸ್ಮೃತಿ ಹೇಳಿ. ಡಿಸ್ಬಿಲೀವರ್ಸ್ ಇನ್ ವೇದ ಶುಡ್ ಬಿ ಗಿವನ್ ಸೇಮ್ ಅಮೌಂಟ್ ಆಫ್ ಪ್ರೊಟೆಕ್ಷನ್ ಆಸ್ ಈಸ್ ಗಿವನ್ ಟು ವೇದ ಬಿಲೀವರ್ಸ್ ಇನ್ ವೇದ ಅಂತ. ದಿಸ್ ಈಸ್ ಅವರ್, ದಟ್ ಈಸ್ ವೈ ಇಟ್ ಇಸ್ ದೇರ್. ಬಟ್ ಪೀಪಲ್ ಹೂ ಎವ್ರಿಡೆ ಮನಸ್ಸಿನಲ್ಲೂ ಬರೀ ಜಾತಿ ಮೈನಾರಿಟಿ ಓಟು ಯೋಚನೆ ಮಾಡ್ತಾರೋ ಅವ್ರು ನಮಗೆ ಸೆಕ್ಯುಲರಿಸಮ್ ಹೇಳೋಕ್ಕೆ ಕೊಡ್ಕೊತಾರೆ. ಎಂಥ ಒಂದು ಅಪಹಾಸ್ಯ ಇದೆ ನೋಡಿ ನಮ್ಮ ದೇಶದಲ್ಲಿ. ಮೊನ್ನೆ ಇಂಡಿಯನ್ ಎಕ್ಸ್ಪ್ರೆಸ್ 21ನೇ ತಾರೀಕು ಭಾನುವಾರದ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲೇ ನೀವು ನೋಡಿ, ನಂದು ಇಂಗ್ಲೀಷ್ ಆರ್ಟಿಕಲ್ ಬಂದಿದೆ, ಅದರಲ್ಲಿ ಹೇಳಿದೆ ಸೆಕ್ಯುಲರ್ ನ್ಯಾಷನಲಿಸಮ್ ಆ್ಯಂಡ್ ಕಮ್ಯುನಲ್ ಸೆಕ್ಯುಲರಿಸಮ್ ಅಂತ ಆರ್ಟಿಕಲ್ ಬರೆದಿದ್ದೀನಿ. ಕಂಪ್ಲೀಟಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ಸೆಂಟ್ರ್ ಪೇಜ್ನಲ್ಲಿ ನಾನು ಫೋಟೋ ಹಾಕಿ ಪಬ್ಲಿಷ್ ಮಾಡಿದೆ. ಇದು ನಮ್ಮ ಈಕ್ವಾಲಿಟಿ ನಮ್ಮಲ್ಲಿರ್ತಕ್ಕಂಥದ್ದು. ಆದರೆ ದುರದೃಷ್ಟವಶ ಇದು ನಮಗೆ ಗೊತ್ತೇ ಇಲ್ಲ. ನಾವು ಈ ಮೈನಾರಿಟಿ ಮೆಜಾರಿಟಿ ಅಂತ ಡಿಸ್ಕ್ರಿಮಿನೇಟ್ ಮಾಡ್ತಕ್ಕಂಥವ್ರಲ್ಲ, ಅದರಿಂದ ನಮ್ಮ ಆರ್ಟಿಕಲ್ 14, 15, 16 ಎಲ್ಲ ಇದೆಯಲ್ಲ, ಎಲ್ಲಿಂದ ಬಂತು ಸಮಾನತೆ? ಆರ್ಟಿಕಲ್ 15 ರಿಲಿಜಿಯಸ್ ಬೇಸಿಸ್ ಅದೆಲ್ಲ ಬಂದಿರೋದು ನಮ್ಮ ಧರ್ಮ. ನನ್ನ ಪುಸ್ತಕದಲ್ಲಿ ನಾನು ಬರೆದಿದ್ದೀನಿ, ಈ ಕಾನ್ಸ್ಟಿಟ್ಯೂಷನಲ್ಲಿ ಆಲ್ ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್ಸ್ ದೇ ಆರ್ ಬಿಕಾಸ್ ಆಫ್ ಅವರ್ ಧರ್ಮ, ಹಿಂದೂ ಧರ್ಮ ಆರ್ ಕಲ್ಚರ್. ಅದಿಲ್ಲದೆ ಇರಲ್ಲ. ಇದನ್ನು ನಾನು ಹೇಳೋದಲ್ಲ, ಸುಪ್ರೀಂ ಕೋರ್ಟಲ್ಲಿ ಇವರು ಜಸ್ಟಿಸ್ ಭಗವತಿ ಕಾನ್ಸ್ಟಿಟ್ಯೂಷನ್ ಬೆಂಚಲ್ಲಿ ಹೇಳ್ತಾರೆ, ದಿ ಫಂಡಮೆಂಟಲ್ ರೈಟ್ಸ್ present the basic values cherished by the people of this country since Vedic times, and they are calculated to protect the dignity of the India and create conditions in which every human being can develop his personality to the fullest extent ಅಂತ ಹೇಳ್ಬಿಟ್ಟು 1978 78ರಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಡ್ಮೆಂಟ್ ಇದೆ. ಆಮೇಲೆ 1984ರಲ್ಲಿ ಒಂದಿದೆ. ಈ ಭಾರತದಲ್ಲಿ ನೋಡಿ, ಒಂದು ರಾಜ್ಯ ಎಂದೂ ಇರಲಿಲ್ಲ, ನೂರಾರು ರಾಜ್ಯಗಳಿತ್ತು. ಕೆಲವು ದೊಡ್ಡ ದೊಡ್ಡ ಅಶೋಕ ಅಂತ ಕಾಲದಲ್ಲಿ ದೊಡ್ಡ ದೊಡ್ಡ ಎಂಪೈರ್ ಇತ್ತು. ಭಾಷೆಗಳು ಸಾವಿರಾರು ಭಾಷೆಗಳು, ಜಾತಿಗಳು. ಇಷ್ಟಾದರೂ ನಾವು ಒಂದು ರಾಷ್ಟ್ರ, ಒಂದೇ ಕಾನೂನು, ಇಡೀ ದೇಶಕ್ಕೆ ಒಂದೇ ಕಾನೂನು. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಭಾಳ ಹೇಳಿದ್ದಾರೆ. ದೇರ್ ವಾಸ್ ನೋ ಗೌರ್ಮೆಂಟ್, ದೇರ್ ವಾಸ್ ನೋ ಒನ್ ಲ್ಯಾಂಗ್ವೇಜ್, ಸ್ಟಿಲ್ ವಿ ಆರ್ ಒನ್ ನೇಷನ್. ಇಟ್ ಈಸ್ ದಿ ಕಲ್ಚರ್ ಆಫ್ ದಿಸ್ ಕಂಟ್ರಿ ವಿಚ್ ಹ್ಯಾಸ್ ದಿ ವೆಲ್ಡೆಡ್ ಆಫ್ ದಿಸ್ ಪೀಪಲ್ ಇನ್ ಟು ಎ ನೇಷನ್ ಅಂತ ಹೇಳಬೇಕು. ಅವ್ರನ್ನ 1984ನೇ ಇಸ್ವಿ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ನಾಗ 1420 ಪೇಜ್ ತೆಗೆದು ನೋಡಿ, ಮೊದಲನೇ ಪಾರದಲ್ಲಿ ಭಗವತಿಯವರು ಹೇಳಿದ್ದಾರೆ. ಈ ರೀತಿ ನಮ್ಮ ಕಲ್ಚರ್ ಎಲ್ಲಿಂದ ಬಂತು? ಧರ್ಮದ ಆಚರಣೆ ಕಲ್ಚರ್ ಆಗುತ್ತೆ. ಧರ್ಮ ಈಸ್ ಥಿಯರಿ, ಕಲ್ಚರ್ ಈಸ್ ಪ್ರಾಕ್ಟೀಸ್. ಆದರೆ ಆ ಕಲ್ಚರ್ನಿಂದ ನಾವು ಇವತ್ತಿನ ದಿವಸ ರಾಷ್ಟ್ರವಾಗಿದ್ವಿ ನಮ್ಮಲ್ಲಿ ಆತ್ಮವಿಸ್ಮೃತಿ ಆಗಿರೋದ್ರಿಂದನೇ ಇವತ್ತಿನ ದಿವಸ ಎಲ್ಲ ಸಮಸ್ಯೆಗಳು ಕೂಡ ಬಂದಿದೆ. ಆದ್ದರಿಂದ ನಮ್ಮ ವೇದಗಳ ಆಧಾರದ ಮೇಲೆ ಇರ್ತಕ್ಕಂಥ ನಮ್ಮ ಸಂಸ್ಕೃತಿ, ಅದನ್ನು ನಾವು ಮಾತ್ರ ಖಂಡಿತ ನಮ್ಮ ರಾಷ್ಟ್ರವಾಗಿ ಬಾಳೋಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಅದಕ್ಕೆ ಅದೇ ಹೇಳಿದ್ನಲ್ಲ, ಇಂಡಿಯನ್ ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಇಷ್ಟಿಂತ 700 ಪೇಜ್ ಆಗುತ್ತೆ. ಆ ಪುಸ್ತಕ ವೆಂಕಟರಾಮಯ್ಯನವರ ಒಂದು ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದದಿಂದ ನಾನು ಬರೆದೆ. ಇವತ್ತಿನ ಇಡೀ ಭಾರತದಲ್ಲಿ ಎಲ್ಲ ಲಾ ಕಾಲೇಜಲ್ಲಿ ಅದು ಪುಸ್ತಕ ಆಗಿದೆ. ಮತ್ತು ಸುಪ್ರೀಂ ಕೋರ್ಟ್ನವರು ಆ ಜಡ್ಮೆಂಟ್ ನನ್ನ ಪುಸ್ತಕವನ್ನು ಸರ್ಟಿಫೈ ಮಾಡಿ, ಬೇರೆ ಇನ್ಯಾರೂ ಬೇಕಾಗಿಲ್ವಲ್ಲ. ಇಲ್ಲಿ ನೋಡಿ ಹೇಳ್ತೀನಿ. ಜಸ್ಟಿಸ್ ಕೆ ರಾಮಸ್ವಾಮಿ, ಸ್ಪೀಕಿಂಗ್ ಫಾರ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಎಕ್ಸ್ಪ್ರೆಸ್ ದಿ ವ್ಯೂ ಆನ್ ಧರ್ಮ ಇನ್ ಇಟ್ ಜಡ್ಮೆಂಟ್ ಡೇಟೆಡ್ A.S. Dikshitlu versus State of Andhra Pradesh. The concept of dharma has been explained by Justice M. Ramajoyis in his legal and constitutional history of India.
ವೆಂಕಟರಾಮನವರ ಆಶೀರ್ವಾದದ ಮೇಲೆ ನಾವು ಬರೆದ ಪುಸ್ತಕ. ಅದು ದಿಸ್ ಹ್ಯಾಸ್ ರಿಸೀವ್ಡ್ ದಿ ಅಪ್ರೂವಲ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಆ್ಯಂಡ್ ವಾಟ್ ಈಸ್ ದಟ್? ಧಾರಣಾತ್ ಧರ್ಮ ಇತ್ಯಾಹು ಧಮ್ಮೋ ಧಾರಯತೆ ಪ್ರಜಾ ಯತ್ಸ್ಯಾತ್ ಧಾರಣ ಸಂಯುಕ್ತಂ ಸಧರ್ಮ ಇತಿ ನಿಶ್ಚಯ. ಧರ್ಮ ಅಂದ್ರೇನು? ಧರ್ಮ ಸಸ್ಟೈನ್ಸ್ ದಿ ಸೊಸೈಟಿ. ಧರ್ಮ ಮೇಂಟೈನ್ಸ್ ದಿ ಸೋಷಿಯಲ್ ಆರ್ಡರ್. ಧರ್ಮ ಎನ್ಶೂರ್ಸ್ ವೆಲ್-ಬೀಯಿಂಗ್ and progress of humanity. Dharma is surely that which fulfill this objective. The word dharma or Hindu dharma, there is nothing like Hindu dharma. The Hindu dharma denotes upholding, supporting, nourishing, which nourishes or support the stability of the society, maintaining social order and general well-being and progress of mankind. Whatever conducive to this fulfillment of these objects is dharma. ಇನ್ನು ಇಷ್ಟು ಹೈಯೆಸ್ಟ್ ಕೋರ್ಟಲ್ಲಿ ಇನ್ನೊಂದು ಸರ್ತಿ ಮನೋಹರ್ ಜೋಶಿ ಕೇಸ್ನಲ್ಲಿ ನಾನೇ ಆರ್ಗ್ಯೂ ಮಾಡಿದ್ದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಹಿಂದೂಯಿಸಮ್ ಅನ್ನ ಕಮ್ಯುನಲ್ ಅಂತ ಹೇಳೋದು ಮೂರ್ಖತನ. ಯಾಕೆಂದರೆ ಇದು ರಿಲಿಜನ್ನೇ ಅಲ್ಲ. ರಿಲಿಜನ್ ಅಂದ್ಕೊಳ್ಳಿ, ಹೂ ಇಸ್ ದಿ ಫೌಂಡರ್, ವಿಚ್ ಈಸ್ ದಿ ಬುಕ್? ಇಸ್ಲಾಂ ಆದರೆ ಮೊಹಮ್ಮದ್ ಪೈಗಂಬರು, ಕುರಾನ್. ಕ್ರಿಶ್ಚಿಯಾನಿಟಿ ಆದರೆ ಜೀಸಸ್ ಕ್ರೈಸ್ಟು, ಬೈಬಲ್ಲು. ಹೂ ಫೌಂಡ್ ಹಿಂದೂ ಧರ್ಮ? ಇಸ್ ದೇರ್ ಎ ಫೌಂಡರ್? No, any number of books are there. It has grown like naturally. ನಮ್ಮ ನಂಬಿಕೆಯನ್ನು ಪರಮಾತ್ಮನಿಂದನೇ ಬಂದಿರೋದು ವೇದ ಅಂತ ಹೇಳಿ. ಆ ರೀತಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ. ಕೊನೆಯ ಎರಡೇ ಧರ್ಮದಲ್ಲಿ ಮೂರು ಭಾಗ ಇದೆ: ಸಾಮಾನ್ಯ ಧರ್ಮ, ವ್ಯವಹಾರ ಧರ್ಮ, ರಾಜಧರ್ಮ. ಸಾಮಾನ್ಯ ಧರ್ಮ ಅಂದರೆ ಕೋಡ್ ಆಫ್ ಕಾಂಡಕ್ಟ್. ದಿ ರಿಲಿಜನ್ ಇಸ್ ಎ ಮೋಡ್ ಆಫ್ ವರ್ಷಿಪ್. ರಿಲಿಜನ್ಸ್ ಡಿವೈಡ್ ದಿ ಪೀಪಲ್. Dharma unites the people. Ahimsa satyamasteyam shaucham indriya nigraha etam samasikam dharmam. ಅಹಿಂಸೆ, ಸತ್ಯ, ಅಸ್ಥೇಯ ಅಂದರೆ ಅನ್ಯಾಯ ಸಂಪಾದನೆ ಮಾಡದೇ ಇರೋದು, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇಂದ್ರಿಯ ನಿಗ್ರಹ. ಮೋಸ್ಟ್ ಇಂಪಾರ್ಟೆಂಟ್ ಇದ್ರಿ. ಇದು ದೇವ್ರ ಹೆಸರೇ ಇಲ್ಲ ಧರ್ಮದ ಡೆಫಿನಿಷನಲ್ಲಿ. ಇದು ಧರ್ಮ. ಆಮೇಲೆ ರಾಜಧರ್ಮಕ್ಕೆ ಬಂದರೆ ದುಷ್ಟಸ್ಯ ದಂಡ, ಸುಜನಸ್ಯ ರಕ್ಷಾ, ನ್ಯಾಯೇನ ಕೋಶಸ್ಯ ಸಂಪ್ರವೃದ್ಧಿ, ಆಸಕ್ತ ಪಾತ್ರವರ್ಷದ ರಾಷ್ಟ್ರ ರಕ್ಷಾ, ಪಂಚಯಜ್ಞ ಕಥಿತಾನ. ಎಲ್ಲವುದು 5 ನಮ್ಮದು ನೋಡಿ. ಅದೇನೋ 5ಕ್ಕೆ ಭಾಳ, ನಮ್ಮ 5, 18 ಕೆಲವು ನಂಬರ್ಗಳಿಗೆ ಭಾಳ. ಸಾಮಾನ್ಯ ಧರ್ಮ 5: ಅಹಿಂಸಾ, ಸತ್ಯ, ಅಸ್ಥೇಯ, ಶೌಚ, ಇಂದ್ರಿಯ ನಿಗ್ರಹ. ಇದು ರಾಜಧರ್ಮನೂ ಅಷ್ಟೇ. ದುಷ್ಟಸ್ಯ ದಂಡ, ಅಡ್ಮಿನಿಸ್ಟ್ರೇಷನ್ ಆಫ್ ಕ್ರಿಮಿನಲ್ ಜಸ್ಟಿಸ್, ಶಿಕ್ಷೆ ದುಷ್ಟರಿಗೆ ಶಿಕ್ಷೆ. ದುಷ್ಟಸ್ಯದ ಸುಜನಸ್ಯ ರಕ್ಷಾ, ಎಲ್ಲ ಲಾ ಅಬೈಡಿಂಗ್ ಸಿಟಿಸನನ್ನು ರಕ್ಷಣೆ, ವೆಲ್ಫೇರ್ ಆಫ್ ಪೀಪಲ್. ನ್ಯಾಯೇನ ಕೋಶಸ್ಯ ಚ ಸಂಪ್ರವಿದ್ಧಿ, ಜಸ್ಟಿಸ್ ಮಸ್ಟ್ ಬಿ ಗಿವನ್ ಇಂಪಾರ್ಷಿಯಲಿ. ಇನ್ಫ್ಯಾಕ್ಟ್ ದಟ್ ಹ್ಯಾಸ್ ಗಿವನ್ ಮಿ ಗ್ರೇಟೆಸ್ಟ್ ಫೌಂಡೇಶನ್ ಫಾರ್ ಬೀಯಿಂಗ್ ಎ ಜಡ್ಜ್. ಯಾವತ್ತೇ ನ್ಯಾಯವನ್ನು ಕೊಡಬೇಕು ಅಂಥ ಒಂದು ಸ್ಫೂರ್ತಿ ನಮ್ಮ ರಾಜ್ಯದ. ಆಮೇಲೆ ದುಷ್ಟಸ್ಯ ದಂಡ, ಸುಜನಸ್ಯ ರಕ್ಷಾ, ನ್ಯಾಯೇನ ಕೋಶಸ್ಯ ಚ ಸಂಪ್ರವೃದ್ಧಿ. ಹಣ ಸಂಗ್ರಹ ಮಾಡೋದು. ಈ ಒಂದು ಸ್ಟೇಟ್ ಈಸ್ ಕಂಟ್ರೋಲ್ಡ್ ಬೈ ಧರ್ಮ. ಏನು? You must collect money from the people just as honey bee collects honey from the flower without damaging the flower. ಅದು ಕೋಶ ಸಂಪ್ರವೃದ್ಧಿ. ಆಮೇಲೆ ರಾಷ್ಟ್ರ ರಕ್ಷಾ, ಡಿಫೆನ್ಸ್ ಆಫ್ ದಿ ಸ್ಟೇಟ್. ಅದನ್ನು ಮಾಡ್ತಾ ಇಲ್ಲ. ಡಿಫೆನ್ಸ್ ಆಫ್ ದಿ ಸ್ಟೇಟು ಮಾಡ್ತಾ ಇಲ್ಲ. ನಮ್ಮ ದೇಶದಲ್ಲಿ ಈಗ ಎಲ್ಲಾದರೂ ಬಡದೇವರನ್ನು ಕಂಡ್ರೆ ಬಿಲ್ಪತ್ರ ಹುಬ್ಬಾರಿಸಿತ್ತಂತೆ ಅಂತ ಆ ಥರ ಆಗಿದೆ ನಮ್ಮ ದೇಶ. ಚೈನಾದವ್ರು ನೋಡಿ ನಮ್ಮ ದೇಶದ ಒಳಗಡೆ ಬಂದು ಯಾಕೆ ಪುಕ್ಕರು ನಮ್ಮ ದೇಶ ರಾಷ್ಟ್ರ ರಕ್ಷಣೆ ಮಾಡ್ತಕ್ಕಂಥ, ಜನಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಫಂಡಮೆಂಟಲ್ ಡ್ಯೂಟಿನೇ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ರಾಜಧರ್ಮದ ಪುಸ್ತಕ ನಾವು ಓದ್ತಾ ಇದ್ದಾಗ ಅವನು ಬರೀತಾರೆ, ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ದೇಶದಲ್ಲಿ ಒಳ್ಳೆಯ ರಾಜ ಇದ್ದಾನೆ ಮಾಡ್ಕೊಂಡಿದ್ರು. ಯಾಕೆಂದರೆ ರಕ್ಷಣೆ ಸಿಗಬೇಕಾದ್ರೆ ನೀವು ರಕ್ಷಣೆ ಇರೋ ಜಾಗದಲ್ಲಿ ಹೋಗಿ ಸಂಸಾರ ಮಾಡಿ ಅಂತಕ್ಕಂಥ ಮಾತು ಹೇಳಿದ್ರು. ಈ ರೀತಿಯಲ್ಲಿ ರಾಜಧರ್ಮ, ವ್ಯವಹಾರ ಧರ್ಮದ ನಾನು ಇನ್ನೇನು ಹೇಳೋಕ್ಕೋಲ್ಲ. ಯಾಕೆಂದರೆ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ದೊಡ್ಡ ಪ್ರಾಂಚೆ ಬೇರೆ. ಬಟ್ ಸಾಮಾನ್ಯ ಧರ್ಮ ಮತ್ತು ರಾಜಧರ್ಮ, ಅದಕ್ಕೆ ತ್ರಿವರ್ಗ ಅಂತ. ಆ ತ್ರಿವರ್ಗ ಅಂತ ಇವತ್ತಿನ ಕೇಳಿ ಯಾರಿಗಾರು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ, ಯಾವ ಅಂಗಡಿಯಲ್ಲಿ ಸಿಗುತ್ತೆ? ತ್ರಿವರ್ಗ ಅಂದ್ರೆ ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಇದೆಯಲ್ಲ. ನಾನು ಹೇಳ್ತೀನಿ ಹೇಳಿ, ಮನುಸ್ಮೃತಿಗಿಂತ ಒಂದು ಉತ್ತಮವಾದಂಥ ಗ್ರಂಥ ಇನ್ನೊಂದಿಲ್ಲ. ಅವನು ಹೇಳ್ದ ಮೋಕ್ಷ ಇದೆಯಲ್ಲ, ಮೋಕ್ಷ ಯಾರಿಗಾರು ಸಿಗುತ್ತೆ ಗೊತ್ತಾಗತ್ತಾ? ಎಷ್ಟೇ ಮಹಾಪುರುಷನಾಗಿರಲಿ, ಪುಣ್ಯವಂತನಾಗಿರಲಿ, ಶಂಕರಾಚಾರ್ಯರಾಗಿರಲಿ, ಗೌತಮ ಬುದ್ಧ ಆಗಿರಲಿ, ಇವತ್ತಿನ ದಿವಸ ನಂಗೆ ಮೋಕ್ಷ ಸಿಕ್ತು ಅಂತ ಯಾರು ಹೇಳೋಕ್ಕೆ ಸಾಧ್ಯನಾ? ಗೊತ್ತಾಗಲ್ಲ. ಅದು
ಇಟ್ ಈಸ್ ಸಮಥಿಂಗ್ ಬಿಯಾಂಡ್ ಅವರ್ ಓನ್ಲಿ ಇಮ್ಯಾಜಿನೇಷನ್. ಅದಕ್ಕೆ ಮನು ಏನು ಮಾಡೋದ, ಅದನ್ನು ಮೋಕ್ಷ ಅಂತ ಪೆಟ್ಟಿಗೆಯಲ್ಲಿ ಕಟ್ಟಿಟ್ಬಿಡಿ. ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮ ಅರ್ಥ ಕಾಮ. ಅರ್ಥ ಮೀನ್ ಮನಿ, ಬೇಕೇ ಬೇಕು, ವೆಲ್ತ್ ಬೇಕು. ಕಾಮ ಡಿಸೈರ್ಸ್ ಫುಲ್ಫಿಲ್ ಆಗಬೇಕು, ಒಳ್ಳೆಯ ಡಿಸೈರ್ಸ್ ಅಷ್ಟೇ. ಅದು ಎರಡೂ ಧರ್ಮಕ್ಕೆ. ದಿ ಓನ್ಲಿ ಲಾ ಇಂಜಂಕ್ಷನ್ ಈಸ್ ರಿಜೆಕ್ಟ್ ವೆಲ್ತ್ ಆ್ಯಂಡ್ ಡಿಸೈರ್ಸ್ ವಿಚ್ ಈಸ್ ಕಾಂಟ್ರಿ ಟು ಧರ್ಮ. ಇಷ್ಟೇ. ಪರಿತ್ಯಜೇದ ಅರ್ಥ ಕಾಮವಯೋ ಸ್ಯಾತಾಂ ಧರ್ಮವರ್ಜಿತವು. ಈ ಪುಸ್ತಕವನ್ನು ತ್ರಿವರ್ಗ ಬರೆದು ಕೃಷ್ಣಯ್ಯರಿಗೆ ಕಳಿಸ್ತಾರೆ. ಬಿಕಾಸ್ ಕೃಷ್ಣಯ್ಯರಿಗೆ 100 ವರ್ಷ, ಪ್ರಾಬಲಿ ದಿ ಗ್ರೇಟೆಸ್ಟ್ ಜಡ್ಜ್ ಆಫ್ ಅವರ್ ಕಂಟ್ರಿ. ಅದನ್ನು ಕಳಿಸಿದ್ರೆ 15 ದಿವಸ ಅದು ಬರೆದಿದ್ದಾರೆ. ತ್ರಿವರ್ಗಕ್ಕಿಂತ ಒಂದು ದೊಡ್ಡ ಫಿಲಾಸಫಿನೇ ಪ್ರಪಂಚದಲ್ಲಿಲ್ಲ. ಅದು ಒಂದು ಸಾಕಿನ ಯಾವ ಏನೂ ಬೇಕಾಗಿಲ್ಲ. ಇಟ್ ಈಸ್ ಫ್ಯಾಮಿಲಿಗೆ, ಕೌಟುಂಬಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ತ್ರಿವರ್ಗ ಬೇಕು ಅಂತ. ಅದಕ್ಕೆ ನಮ್ಮ ರಾಜಧಾನದಲ್ಲಿ ಹೇಳ್ತಾರೆ, ತ್ರಿವರ್ಗದ ಫಲಕನೇ ರಾಜ್ಯಭಾರ ಮಾಡಬೇಕು. ಪ್ರತಿಯೊಬ್ಬ ಮಂತ್ರಿಯ ಸಲಹೆಯನ್ನು ಪಡೆದು ತ್ರಿವರ್ಗ ಸಿದ್ಧಾಂತವನ್ನು ಮಾಡಿದರೆ, ಆಚರಿಸಿದ್ರೆ ಮಾತ್ರ ರಾಜ್ಯದಲ್ಲಿ ಸುಖ ಇರುತ್ತೆ ಅಂಥೇಳಿ ತ್ರಿವರ್ಗ ನಿಷ್ಪತ್ತಿ ಮುಪೈತು ಶಾಶ್ವತೀಂ ಅಂಥೇಳಿ ಕಾಮಂಡಕದಲ್ಲಿ ಹೇಳ್ತಾನೆ. ಈ ರೀತಿಯಲ್ಲಿ ಈ ಧರ್ಮ ಅನ್ನೋದನ್ನು ರಿಲಿಜನ್ ಅಂತ ಮಾಡಿಬಿಟ್ಟು ರಿಲಿಜನನ್ನು ಕಮ್ಯುನಲ್ ಮಾಡಿ ಮೈನಾರಿಟಿ ಮೆಜಾರಿಟಿ, ಈ ದೇಶದಲ್ಲಿ ಆ ಮೈನಾರಿಟಿ ಮೆಜಾರಿಟಿ ಅಂತಕ್ಕಂಥ ಒಂದು ಕಲ್ಪನೆ ಇದೆಯಲ್ಲ, ಅದು ದೇಶಕ್ಕೆ ಮಾರಕ. ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ, ಆಫ್ಟರ್ ಕಾನ್ಸ್ಟಿಟ್ಯೂಷನ್ ದೇರ್ ಶುಡ್ ಬಿ ನೋ ಮೈನಾರಿಟಿ ಅಂತೆ. ಬಟ್ ಗಾಂಧಿ ಭಕ್ತರು ಅದನ್ನೆಲ್ಲ ಮಾಡ್ತಾ ಇರೋದು. ಆದರೆ ಕಾರಣ ಯಾಕೆಂದರೆ ಧರ್ಮ ಅಂದ್ಕೂಡೆ ರಿಲಿಜನ್. ನಾನಿವತ್ತು ಎಷ್ಟೋ ಕಡೆ ಧರ್ಮ ಅಂತ ಮಾತಾಡೋಣ, ಆಮಾಜ್ ಐ ಸ್ಪೋಕ್ ಅಬೌಟ್ ರಿಲಿಜನ್ ಅಂತ ಬರೀತಾರೆ. ನಾನು ರಿಲಿಜನ್ ವಿಷಯ ಒಂದು ಮಾತಾಡೋದು. ಧರ್ಮ ಈಸ್ ವೆರಿ ವೈಡ್. ರಿಲಿಜನ್ ಈಸ್ ಎ ಮೋಡ್ ಆಫ್ ವರ್ಷಿಪ್ ಬೈ ಬಿಲೀವರ್ಸ್ ಇನ್ ಗಾಡ್, ವೇರ್ ಧರ್ಮ ಈಸ್ ಎ ಕೋಡ್ ಆಫ್ ಕಾಂಡಕ್ಟ್ ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಒಂದೇ ಒಂದು ಮಾತು ಹೇಳ್ತೀವಿ. ಪ್ರೊಫೆಸರ್ ಪುಂತಂಬೇಕರ್ ಅಂತಿದ್ದರು, ನಾಗ್ಪುರದಲ್ಲಿ ಭಾಳ ದೊಡ್ಡ ವೇದಿಕ್ ಸ್ಕಾಲರು. ಅವರು ಅಮೇರಿಕಕ್ಕೆ ಹೋದರು. ಅಮೇರಿಕಾಗೆ ಹೋದ ಪ್ರೆಸ್ ಕಾನ್ಫರೆನ್ಸ್ ಒಬ್ಬರು ಪ್ರಶ್ನೆ ಕೇಳಿದರು, ನೀವೆಲ್ಲ ದೊಡ್ಡ ವಿಷಯಗಳು ಮಾತಾಡ್ತೀರಿ, ನಿಮ್ಮ ದೇಶದಲ್ಲಿ ಆವಾಗ 33 ಕೋಟಿ ಜನ ಇತ್ತು. ನಮ್ಮ ದೇಶದಲ್ಲಿ 33 ಕೋಟಿ ಜನ, 33 ಕೋಟಿ ದೇವತೆಗಳು, ಒಬ್ಬೊಬ್ಬರಿಗೂ ಒಂದೊಂದು ದೇವರಾ? ನೀವೆಂಥ ಮೂರ್ಖರು ಅಂತ ಕೇಳಿದ್ರು. ಆವಾಗ ಅವ್ರು ಉತ್ತರ ಹೇಳಿದರು, ಸ್ವಾಮಿ ನೋಡಿ, ನಮ್ಮ ಭಾರತಕ್ಕೆ ಹೋಗಿ ಬೀದಿನಲ್ಲಿ ಹೋಗಿ ಒಬ್ಬ ದಾಸ ಹೆಂಗೆ ಕೇಳಿ ದೇವರು ಎಷ್ಟಿದ್ದಾನೆ? ಅವನು ಹೇಳ್ತಾನೆ, ದೇವರು ಒಬ್ಬನೇ, ದೇವರು ಒಬ್ಬ, ನಾಮ ಹಲವು ಅಂತ. ನನಗೆ ವಿದ್ಯೆ ಬೇಕು, ಸರಸ್ವತಿನ ಕರಿತೀನಿ. ದುಡ್ಡು ಐಶ್ವರ್ಯ ಬೇಕು, ಲಕ್ಷ್ಮಿನ ಕರಿತೀನಿ. ವಿದ್ಯೆ ಆಮೇಲೆ ನನ್ನ ಕೆಲಸಗಳು ನಿರ್ವಿಘ್ನ ನಡಿಬೇಕು ಅಂದರೆ ಗಣಪತಿ ಅಂತೀನಿ. ನಮಗೆ ಶಕ್ತಿ ಬೇಕು ಅಂತ ದುರ್ಗ ಅಂತ ಕರಿತೀನಿ. ಆದ್ದರಿಂದ ದೇವರು ನಮ್ಮ ಅವಶ್ಯಕತೆಗೆ ತಕ್ಕಂಗೆ ನಾವು ದೇವರಿಗೆ ಹೆಸರು ಕೊಡ್ತೀವಿ. ಯಾವ ರೀತಿ ನೀರನ್ನು ಯಾವ್ಯಾವ ಪಾತ್ರೆಯಲ್ಲಿಟ್ಟರೆ ಆಯಾ ಪಾತ್ರೆ ರೂಪಕ್ಕೆ ಬರುತ್ತೆ, ಅದೇ ರೀತಿ ಪರಮಾತ್ಮನ ನಾವು ವಿಗ್ರಹಾರಾಧನೆ ಮಾಡೋದು ಕೂಡ ಅಷ್ಟೇ. ಅದಕ್ಕೆ ಮೊನ್ನೆ ಡೆಲ್ಲಿನಲ್ಲಿ ಒಂದು ದೊಡ್ಡ ಧರ್ಮಾಚಾರ್ಯ ಸಭೆ ನಡೀತಾ, ಅಲ್ಲಿ ಉದಾಹರಣೆ ಕೊಟ್ಟೆ. ಇವತ್ತಿನ ದಿವಸ ಎಲೆಕ್ಷನ್ನಲ್ಲಿ ಸಿಂಬಲ್ ಕೊಡ್ತಾರಲ್ಲ, ಯಾರು ಓಟ್ ಹಾಕಿ ಕತ್ತೆಗೆ ಕುದುರೆಗೆ ಓಟ್ ಹಾಕ್ತಾರ? ಇಲ್ಲ, ಅವ್ರಿಗೆ ಗೊತ್ತು ಈ ಕತ್ತೆ ಗೊತ್ತಿದ್ರೆ ಇವನು, ಕುದುರೆ ಗೊತ್ತಿರೋ ಇವನು, ಇವರಂತ. ಅದೇ ರೀತಿ ಸಾಮಾನ್ಯ ಮನುಷ್ಯರಿಗೆ ದೇವರ ಕಲ್ಪನೆ ಇಲ್ಲ. ಅವರಿಗೆ ಆ ಒಂದು ಚಿತ್ರವನ್ನು ನೋಡಿದಾಗ ಇದಾಗುತ್ತೆ. ಯಾವ ರೀತಿ ಚುನಾವಣೆ ಸಿಂಬಲ್ ಮೂಲಕ ಅವನು ತನಗೆ ಬೇಕಾದಂಥ ಕ್ಯಾಂಡಿಡೇಟ್ ಕಂಡುಹಿಡ್ತಾನೋ, ಅದೇ ರೀತಿ ವಿಗ್ರಹಗಳ ಮೂಲಕ ನಮ್ಮ ಜನಗಳು ದೇವರನ್ನು, ತನಗೆ ಬೇಕಾದಂಥ ದೇವರನ್ನು ಕಾಣ್ತಾನೆ. ಅದೇ ಈ ಟೆಂಪಲ್ ವರ್ಷಿಪಿಗೆ ಕಾರಣ ಅಂತ ಹೇಳಿದೆ. ಈ ರೀತಿಯಲ್ಲಿ ನಮ್ಮ ಮೂಲಭೂತವಾದ ಇಡೀ ಜಗತ್ತಿಗೆ ಶಾಂತಿ ನೀಡಬಲ್ಲಂಥ ಇದು ವಿಶಾಲವಾದಂಥ ವಿಚಾರ ನಮ್ಮ ಧರ್ಮದಲ್ಲಡಗಿದೆ. ಅದು ನಾವು ಆಗಲೇ ಹೇಳಿದಾಗೆ ವೇದ ಅದರದ್ದು ಮೂಲ. ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಏನು ಭಾರತ ವಿದ್ಯಾಭವನದವರು ಇಸ್ಕಾನ್ನವ್ರು ನಡೆಸಿದರೆ ನಿಜಕ್ಕೂ ಕೂಡ ನಮ್ಮ ರಾಷ್ಟ್ರದ ಎಲ್ಲ ಕಡೆಯಲ್ಲಿ ನಡೆದು ಜನಗಳಿಗೆ ಧರ್ಮ ಅನ್ನೋದು ಏನು ಅಂತ ಗೊತ್ತಾಗಬೇಕು, ಧರ್ಮಾಚರಣೆ ಮಾಡೋದು. ಆವಾಗ ಮಾಡಿ ಯಾವ ಕಾನೂನು ಬೇಕಾಗಲ್ಲ. ಭೀಷ್ಮಾಚಾರ್ಯ ಹೇಳ್ದಂಗೆ ಧರ್ಮ ಪ್ರಕಾರ ಜನಗಳು ನಡ್ಕೊಂಡವ್ರೆ ಎಲ್ಲ ಕಡೆ ಸುಖ ಶಾಂತಿ ನೆಲೆಸುತ್ತೆ. ಇಷ್ಟು ವಿಷಯವನ್ನು ಈ ಸಂದರ್ಭದಲ್ಲಿ ಈ ಇದೆ ನೋಡಿ, ಪಾರ್ಲಿಮೆಂಟಲ್ಲಿ ಈ ಪುಸ್ತಕವನ್ನು ಮಾಡಿದೆ. ಇದರಲ್ಲಿ ಎಲ್ಲ ಇದೆ ಧರ್ಮ. ಈ ನಮ್ಮ ಬೇರೆ ಧರ್ಮಚಕ್ರ ಪ್ರವರ್ತನ, ಈ ಧರ್ಮದ ಚಕ್ರ ಇರುತ್ತಲ್ಲ, ತಿರ್ತಾ ಇರುತ್ತೆ ಪಾರ್ಲಿಮೆಂಟಲ್ಲಿ. ಆಮೇಲೆ ಅಯಂ ನಿಜ ಪರೋವೇತ್ತಿ ಗಣನ ಲಘುತೇ ಸದಾಂ ಉದಾರಚರಿತಾನ ಅಂತ ವಸುದೈವ ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತಕ್ಕಂಥ ಹೇಳಿರೋದು ಕೂಡ ನಮ್ಮ ಧರ್ಮದಲ್ಲಿ. ಇವರು ವರ್ಲ್ಡ್ ಆರ್ಗನೈಸೇಷನ್ ಮಾಡಿದ್ದು ಈಚೆಗೆ
ಅದು ನಮ್ಮದು ಸಾವಿರಾರು ವರ್ಷಗಳಿಂದ ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಹೇಳಿದಂಥ ಧರ್ಮ ನಮ್ಮದು. ಇಷ್ಟೊತ್ತು ನಮ್ಮ ಮಾತನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಕೂಡ Ladies and gentlemen, kindly be seated. ದಯವಿಟ್ಟು ಕೂತ್ಕೊಳ್ಬೇಕು. ಶ್ರೀ ರೂಪ್ ಕಿಶೋರ್ ಶಾಸ್ತ್ರಿಯವರು ದೂರದ ಉಜ್ಜಯಿನಿಯಿಂದ ಬಂದಿದ್ದಾರೆ ಈ ವೇದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಪ್ರೊಫೆಸರ್ ರೂಪ್ ಕಿಶೋರ್ ಶಾಸ್ತ್ರಿಜಿ, ಕ್ಷಮಿಸಬೇಕು, ಪ್ರೊಫೆಸರ್ ಕಣ್ಣನ್ will sum up the address by Dr. Rama Joyce. Respected Honorable Justice Rama Joyce, scholars here and ladies and gentlemen, we have listened to a scintillating talk by Dr. Rama Joyce, who despite his age has spoken with the enthusiasm of a young man. He has shown how dharma is the very basis of our culture, and it is the Vedas that establish dharma. He has written a book called Legal and Constitutional History of India, which covers dharma, rajadharma and vyavahara dharma. It took him 12 years to compose the work. Now it has been made a textbook all over the country for studying Indian law. When he entered his practice, there was no book which could delineate Indian legal history. Supreme Court Justice E. S. Venkatramaya, who was then the principal of BMS College of Law, requested him to teach there. And as he was still in the beginning of his career, he asked how much pay he would be given. He was told that he would be given 250 rupees per month. And then he said, arguing for 1 hour, he can get that amount. Then Justice V. S. Venkatramaya himself, a very great Sanskrit scholar, said, we are all born with Ranatraya, and it is our duty to free ourselves from the debt. We have Daivarana, Pitrana, Rishirana, and the concept of Rishirana involves the transference of knowledge that we have gained to the future generations. And therefore, you must write a book on Indian legal history. And Rama Joyce began to search for any book on Indian legal history. None could be found. And this is the result of the kind of education introduced by Lord Macaulay in 1835, which had resulted in a self-forgetfulness on our part. There was only one law that was prevalent, that is Roman law that was taught. Even to this day, most students study Roman law. And it is only in India that the most ancient law exists. And subsequently, Rama Joyce could collect quite a few books from Motilal Banarsidas, and in 1977, when he became the High Court judge, he continued the work, and the book was published in 1982 and has undergone 7 editions. It was published by National Book Trust. Now, dharma is just a disyllabic word. There are only 2 letters there, but it envelops the entirety of our country. It is the very soul of Bharata. Veda is at the basis of dharma. And Veda he described as Mrityunjaya, is immortal. And why should we follow dharma? He asks and says, he quotes Manusmriti, Akamasya kriya kachit vidyate nahi karishit. There is no single act of any human being that is not impelled by desire. And there should be some way of regulating our desire, which can go in very irregular manners. And the basis for that is dharma, and which is defined Shruti Smriti Sadacharaha Swasya Priyamatmanaha. These are the words of sage Yajnavalkya. Veda, Rama Joyce declared, is the constitution of India.
So Shruti Smriti Purana, and there could be possible conflict amongst Shruti, Smriti and Puranas, and where there are such contradictions, it is Shruti that prevails there. Shruti Smriti Purananam virodho itra drishyate, Shrutis tatra pravartate. It is Shruti that is binding. So just as he gave the analogy of the Indian constitution, whatever law goes against the constitution is invalid. Even so, whatever goes against the Vedas is invalid. This establishes the supremacy of dharma. It is also brought out in the Brihadaranyaka Upanishad. There it is said, Kshatrasya Kshatram yad dharmaha. The Kshatra of Kshatra is dharma. So it is at a meta level, and dharma has that supreme position. While Dr. Rama Joyce was telling this, Professor Chaube, who was sitting by my side, he reminded me of the maxim Dharma Dandyosi. There is, in the ritual of the coronation of the king is asked to do this drama. So the king says, Adandyosmi, Adandyosmi, Adandyosmi. And the Purohita has his Brahmadanda, with which he beats him on his head and says, Dharma Dandyosi, Dharma Dandyosi, Dharma Dandyosi. You are punishable by Dharma. Dharma is superior to you. So the monarch is not himself superior, but it is Dharma that is superior. And Radhakrishna declared in the parliament with these words of the Brihadaranyaka Upanishad, namely Kshatrasya Kshatram Dharmaha. In the court, and the legislature, he declared that Dharma is supreme, as declared by Mahanarayana Upanishad, Dharmo Vishwasya Jagatah Pratishtha. So, Pratishtha is the very substratum. The substratum of the entire world is Dharma. Vishwa in Sanskrit is also a pronoun, which means all, and Jagat is world. The entire world, Vishwasya Jagat means of the entirety of the world, Dharma is the very substratum. Loke dharmishtham prajaha upasarpanti. Whoever abides by Dharma, him people approach. Dharmena papam apanodati. At an individual level, Dharma, it is Dharma that dispels and destroys all sin. Tasmat dharmam param vadanti. It is for this reason that Dharma is considered as supreme. So, Dharma, he said, Rama Joyce declared most excellently, Dharma is more powerful than an atom bomb, because when a person goes to destroy things by means of the atom bomb, if only he is impelled by Dharma, Dharma prevents him and dissuades him from using that weapon for the destruction of citizens. And therefore, Dharma is more powerful than atom bomb. So, he also referred to the kind of amnesia or self-forgetfulness that we are suffering from, Atma Visprati as he called. And the clarion call of Swami Vivekananda is one that inspires us into the right path. He showed how prevention is better than cure. There is a saying in Sanskrit, Prakshalanadhya pankasya durad asparshanam varam. So that way, prevention is better than cure. Dharma prevents crime. Law can only punish the criminal. But what prevents crime from happening at all is Dharma itself. Now, newspapers today, every day, carry lists of catalogs of offences. On the other hand, in spite of the presence of the judiciary, the police, the judges, the jails, and so on, crime is a daily activity that is being reported. But in the ancient times, that was not the case. There is a beautiful saying in the Mahabharata which says, Na rajyam na cha raja asit, na dandyo na cha dandikaha, dharmena iva praja sarve rakshanti sma parasparam. There was no kingdom and there was no king. There was none to punish and there was none to hold the danda in his hand to punish. It is only with the help of dharma that people used to protect one another. And therefore, dharmena iva praja sarve rakshanti sma parasparam. Such is the power of dharma. And he pointed out the most important difference between the kind of constitution that we have in our country and in other countries. Whereas dharma is right-based, all other countries have power-based or whereas other countries are right-based constitutions, ours is one based on one's duties and responsibility. So he quoted from Vishnu Purana. So in this Jambu Dvipe Mahamune, Yatohi Karma Bhuresha Atonya Bhoga Bhumayaha. All other countries are Bhoga Bhumis, where you can only enjoy. And it is here that you can do the right karma and reap the right fruit. He cited Mahatma Gandhi, who said, I love India not because it is my motherland, but it has given the highest values for the people. So Vivekananda emphasized a character-based education. The Supreme Court has declared that dharma alone solves and not just education. So in our education system, dharma and satya must be introduced. He has given a great call for. So if done now, if the same is implemented now, it will take 33 years, or one generation is 33 years. It will take that long for people to imbibe the value of dharma.
And these secularists of today are claiming equal rights for all. But if India is secular, it's only because of dharma. Secularism dies when Hinduism dies. So the National Council for Teachers' Education has brought out a book of Dr. Rama Joyce, in which he has expounded the principle of equality. So, Ajyeshthāsaha, Akanishthāsaha here cites that Rigvedic mantra and shows how it antedates the Universal Declaration of Human Rights. It was framed only in 1948, but this Rigvedic mantra is thousands of years old. So, the Rigveda also calls for the noble message, for the following of this noble message: Sangachadhvam, Samvadadhvam, Samvo Manamsi Janatam. May you all act and move in accord. So this has been, he has also written a book called Message from the Parliament. And for 50 years, nobody had noticed that this mantra is there engraved in the Supreme Court building. So on cement, it is inlaid with gold. So there is also another verse, Praja Sukhe Sukham Rajnaha Prajanancha Hite Hitam. So it is in the happiness of the citizen that the happiness of the king lies. And it is in the goodness and welfare of the citizen that the welfare of the king himself rides. So there is also another statement there, Yatha Sarvani Bhutani Bhumir Dharayate Dhruvam. So the comparison and the archetype of the Bhumi itself has been given. So Bhumi is called Sarvam Saha, as we know. So it is that which treats all equally. And therefore, this question of jati, this question of minority, this question of vote bank should all go. And we must go by the principles of dharma. On the 21st of this month, Indian Express carried an article by Dr. Rama Joyce entitled Secular Nationalism and Communal Secularism. So there he has laid bare the hollowness of modern secularism and shown how the truly secular principles embedded in Hinduism alone can save us. Articles 14, 15, and 16 emphasize equality. All must see the all-important constitutional reports, rights, so issue from dharma. So Justice Bhagavati, in his comments on fundamental rights cherished by people of this country, it is there since Vedic times. He has pointed, this was stated by Justice Bhagavati in 1978. India is a country it was a country with hundreds of kingdoms, so hundreds, thousands of languages and jatis, and yet the entire country has but a single constitution. So the culture of the country, it is the culture of this country that has welded this country into one nation, despite the superficial differences of languages and communities and so on. Dharma, the performance of dharma is culture, dharma is theory, and culture is practice. So at this moment, I can recall one episode which happened during the time of Indira Gandhi. So the word secularism was translated into dharma nirapekshata, and L.M. Singh, he protested then and said you should rather have pantha nirapekshata and not dharma nirapekshata. So because it is that which strikes at the very root of the ethos of the country. The Supreme Court Justice K. Ramaswamy, so he has also appreciated Rama Joyce's book's concept of dharma is explained in this book. He has mentioned in his judgment. The very definition of dharma given in the Mahabharata is dharana dharma ityahuhu dharmo dharayate prajaha. It is by virtue of its quality of sustenance that dharma is called dharma. It is dharma that sustains all people. It sustains society. It conduces to the well-being of people. It is dharma that nourishes. The Hinduism is not a religion in the usual sense. Hinduism cannot be communal because Hinduism has no founder and it has no single book as do the Abrahamic religions have. I should say that Hinduism, a religion, is a philosophy of life which has center everywhere and circumference nowhere. We must contrast this, in fact, with the comment of Nehru, who said, I am at home nowhere and I am out of place everywhere. This stands in vivid contrast to that. The principle of dharma was very well explained by Dr. Rama Joyce, saying the 10 qualities like ahimsa, satya, asteya, shaucha, indriya nigraha, and so on. These constitute the foundations of dharma. The duties of a kingdom are enlisted as dushtasya dandaha, punishment of the wicked, sujanasya raksha, protection of the noble, nyayena koshasya cha sampravriddhi, and you must increase the bounty of the treasury only through righteous means. And of course, rashtrasya raksha is another important thing, duty of the king. In the Mahabharata, it's very well stated. The king must collect taxes just as a bee does, without affecting the flowers. I am reminded of the verse in the Bhagavad Gita, Malakaropamo bhava rajan bhava nangarakopamaha. So be like a collector of flowers.
Today, China has intruded into our land, and yet our leaders are spineless, and it is the fundamental duty to protect the borders of the country and our soldiers who are protecting our country. And I will not speak of Vyavahara Dharma because it is an extensive civil law, and Samanya Dharma it consists of Trivarga, namely Dharma, Artha, and Kama. Manusmriti is the most excellent work that details the concept of Trivarga. Moksha is something that is not, which is beyond the ken of our imagination. Artha and Kama are pursued, but they must be pursued in the right manner. There must be good desires, Kama, and there is a saying of Yajnavalkya which says, wherever dharma, artha and kama come in conflict with dharma, abandon such artha and kama. Parityajed artha kamau yau syatam dharma varjitau. So there is no concept which is greater than Trivarga. I am reminded of the statement of Mahabharata which says, Dharmartha kama samameva sevyaha. Dharma, artha and kama should all be pursued with equal force. So it is only when dharma is followed, Trivarga is followed, that a true Shanti is ultimately attained, as stated by Kamantaka. By Trivarga Nishpatti, Shashwati Shanti is obtained. And Gandhi had declared that there should be no minority after the constitution. Dharma and religion are not the same. Dharma is a code of conduct. Indians were ridiculed that there are 33 crores of people here in this country, and therefore one for each, there are 33 crore gods. But the wisdom of this land has always held that the truth is one, and it is called by many names. Ekam sad vipraha bahudha vadanti. So the same is the case with the worship of the various images and icons. So depending upon our needs, we worship the various divinities. In the Dharmacharya Sabha, the concept of temple worship was also expounded on the same principles. So if there is one principle that can give peace and tranquility to the entire world, it is Dharma, and that has its basis in the Veda. And a conference like this should take place in all corners of the country, and it is Dharma that protects all. Ayam nijah paro veti, ganana laguchetasam, udara charitanantu vasudhaiva kutumbakam. The entire universe is but one family. For those who do not differentiate that this is mine and this is others, and so on. Dharma, thus, is the most universal basis. Thank you very much, sir.